ನೀವು ನೋಡ್ತಾ ಇದ್ರೆ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಎಚ್ಡಿಕೆ ಸುಮಲತಾ ವಾದ ವಿವಾದ ಜನರಿಗೆ ಮನರಂಜನೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಎಚ್ಕೆ ಕುಮಾರಸ್ವಾಮಿ. ಇದನ್ನು ನಿಲ್ಲಿಸುವುದು ಒಳಿತು ಎಂದು ಸಲಹೆ ನೀಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷರು. ಅರಕಲಗೂಡಿನ ಗಂಗೂರು ಜೀವಿತ ಮುಕ್ತರಿಗೆ ಆಹಾರದ ಕಿಟ್ ವಿತರಣೆ ನೀಡಿದ ಜಮೀನು ಬಿಟ್ಟು ಸಮಸ್ಯೆ ತಂದುಕೊಂಡ 99 ಕುಟುಂಬಗಳು. ಹಠ ಬಿಟ್ಟು ಬೇರೆ ಕಡೆ ಭೂಮಿ ಪಡೆಯಲು ಶಾಸಕ ಎಟಿ ರಾಮಸ್ವಾಮಿ ಸಲಹೆ. ಕೊರೋನಾ ಕಾಲದಲ್ಲಿ ಆದಿಚುಂಚನಗಿರಿ ಶ್ರೀಮಠದಿಂದ ಉತ್ತಮ ಕಾರ್ಯ. ರಾಜ್ಯಾದ್ಯಂತ 1 ಲಕ್ಷ ಆರೋಗ್ಯ ಕಿಟ್ ವಿತರಣೆ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ವಿಚಾರದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಸಂಸದೆ ಸುಮಲತಾ ನಡುವೆ ಖಾಸಗಿ ವಾಹಿನಿಗಳಲ್ಲಿ ನಡೆಯುತ್ತಿರುವುದು ಜನರಿಗೆ ಒಂದು ಮನೋರಂಜನೆಯಾಗಿ ಮಾರ್ಪಟ್ಟಿರುವುದು ಬೇಸರದ ಸಂಗತಿಯಾಗಿದೆ. ಎಚ್ಡಿ ಕುಮಾರಸ್ವಾಮಿ ತಮ್ಮದೇ ಆದ ಧಾಟಿಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡಿದ್ದು, ಈ ವಿಚಾರವಾಗಿ ವಾದ ವಿವಾದವನ್ನ ತಕ್ಷಣದಲ್ಲಿ ನಿಲ್ಲಿಸುವುದು ಒಳಿತು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಕೆ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ಕಳೆದ ವರ್ಷ ಬಿಡುಗಡೆ ಮಾಡಬೇಕಾಗಿದ್ದು, ಆದರೆ ಈ ವರ್ಷದಲ್ಲಿ ಬಿಡುಗಡೆ ಮಾಡಿದ್ದು, ಅದರಲ್ಲೂ ಹಾಸನ ಕ್ಷೇತ್ರಕ್ಕೆ ಹೆಚ್ಚು ಹಣ ಬಿಡುಗಡೆ ಮಾಡಿ ಸಕಲೇಶಪುರ ಕ್ಷೇತ್ರಕ್ಕೆ ಕಡಿಮೆ ಬಿಡುಗಡೆ ಮಾಡುವುದರ ಮೂಲಕ ಬಿಜೆಪಿ ಸರ್ಕಾರವು ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ಆಲೂರು ಸಕಲೇಶಪುರ ಶಾಸಕ ಎಚ್ಕೆ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಸಭೆಯನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆಸಿದೆ. ಕಳೆದ ವರ್ಷ 2020-21ನೇ ಸಾಲಿನಲ್ಲಿ ಮೀಸಲಿಟ್ಟ ಸುಮಾರು 26,000 ಕೋಟಿ ರೂಪಾಯಿಗಳು ಆ ಹಣವು ಪೂರ್ತಿಯಾಗಿ ಖರ್ಚು ಆಗಿರುವುದಿಲ್ಲ, ಜೊತೆಗೆ ಪೂರ್ಣ ಹಣ ಬಿಡುಗಡೆ ಆಗಿರುವುದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ 8 ಅಭಿವೃದ್ಧಿ ನಿಗಮಗಳಿದ್ದು ಸಬ್ಸಿಡಿ ಹಣ ಬ್ಯಾಂಕ್ಗಳಿಗೆ ಹೋಗಿರುವುದಿಲ್ಲ. ಈ ರೀತಿಯಾದರೆ ಹೇಗೆ ಅಭಿವೃದ್ಧಿ ಕೆಲಸ ಆಗುತ್ತದೆ ಎಂದು ಪ್ರಶ್ನೆ ಮಾಡಿದರು. ಇದು ಸಂಪೂರ್ಣವಾಗಿ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ಜನರ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾಗಿದ್ದು, ಬಳಕೆ ಆಗದೆ ನಷ್ಟ ಮಾಡುವ ಪ್ರಕ್ರಿಯೆ ನಡೆಸುವ ಮೂಲಕ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ತಾರತಮ್ಯ ಮಾಡಿ ಅವರವರ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ನೀಡಿರುವುದಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡಗನ್ನ ಈಗಾಗಲೇ ಅನ್ಲಾಕ್ ಮಾಡಲಾಗಿದೆ, ಹಾಸನವನ್ನ ಏಕೆ ಮಾಡಿರುವುದಿಲ್ಲ? ಮುಂದಿನ ಸೋಮವಾರದಿಂದ ಹಾಸನ ಜಿಲ್ಲೆಯನ್ನ ಅನ್ಲಾಕ್ ಮಾಡಬೇಕು ಎಂಬುದು ನಮ್ಮ ಆಗ್ರಹವಾಗಿದ್ದು, ಇಲ್ಲವಾದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರ ಮೊನ್ನೆ 2ನೇ ತಾರೀಕು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಪರಿಷತ್ ಸಭೆಯನ್ನು ನಡೆಸಿತು ಬೆಂಗಳೂರಿನಲ್ಲಿ. ಅದು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಆಗುತ್ತದೆ ಸಭೆ. ಪ್ರತಿ ವರ್ಷ ಅನುದಾನ ಕಡಿಮೆ ಆಗ್ತಾನೆ ಇದೆ. ಬಜೆಟ್ಟಿನ 24.1% ಇಡಬೇಕು ಅಂತ ಆದೇಶ ಇದೆ, ಅದನ್ನು ಇಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಆದರೆ ಭಾಳ ಬೇಸರ ಸಂಗತಿ ಅಂದರೆ ಇಲ್ಲಿ ಕಳೆದ ವರ್ಷ ಏನು ಇಟ್ಟಿದ್ದರು 20-21ನೇ ಸಾಲಿನಲ್ಲಿ ಸುಮಾರು 26,000 ಕೋಟಿ, ಆ ಹಣವೇ ಪೂರ್ತಿ ಖರ್ಚಾಗಿಲ್ಲ. ಹಣ ಪೂರ್ತಿ ಬಿಡುಗಡೆ ಆಗಿಲ್ಲ. ದುರಂತ ಅಂದರೆ ಅಭಿವೃದ್ಧಿ ನಿಗಮಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 8 ಅಭಿವೃದ್ಧಿ ನಿಗಮ ಇದ್ದಾವೆ. ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಜಾಂಬಾವ್ ಅಭಿವೃದ್ಧಿ ನಿಗಮ ಇದೆ, ವಾಲ್ಮೀಕಿ ಇದೆ, ತಾಂಡಾ ಇದೆ, ಮತ್ತೊಂದು ಈ ರೀತಿ 8 ಇದ್ದಾವೆ. ಈ ವರ್ಷ ಇನ್ನೂ ಕೂಡ ಕಳೆದ ವರ್ಷದ ಹಣವೇ ಬಿಡುಗಡೆ ಆಗಿಲ್ಲ. ಆಶ್ಚರ್ಯ ಅಂದರೆ 20-21ನೇ ಸಾಲಿನ ಹಣವೇ ಬಿಡುಗಡೆ ಆಗಿಲ್ಲ. ಸಬ್ಸಿಡಿ ಹಣ ಬ್ಯಾಂಕ್ಗಳಿಗೆ ಹೋಗಿಲ್ಲ. ಈ ಥರ ಇದ್ದ ಮೇಲೆ ಹೇಗೆ ಅಭಿವೃದ್ಧಿ ಕೆಲಸ ಆಗುತ್ತೆ? ಹೇಗೆ ಇವ್ರು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ? ಎಲ್ಲ ಹಣ ಬಿಡುಗಡೆ ಆದದ್ದು ಅಲ್ಪ ಸ್ವಲ್ಪ ಎಲ್ಲ PD ಅಕೌಂಟಲ್ಲಿದೆ. ಸೋಷಲ್ ವೆಲ್ಫೇರ್ ಆಫೀಸರ್ ಮತ್ತು DC ಅವರ PD ಅಕೌಂಟಲ್ಲಿ ಹಣ ಇದೆ. ಇದು ಸಂಪೂರ್ಣವಾಗಿ ನಮ್ಮ ಪರಿಶಿಷ್ಟ ಜಾತಿ ಜನರ ಕಲ್ಯಾಣಕ್ಕೆ ಏನು ಬಳಕೆ ಆಗಬೇಕಾಗಿತ್ತು ಆ ಬಳಕೆ ಆಗದೇ ಇದನ್ನು ನಷ್ಟ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಿದೆ. ಇದರ ಮೂಲಕ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದು ಒಂದು ಪಿಕ್ಚರ್ ಅಷ್ಟೇ. ಆಗ ಆರ್ಥಿಕ ಮಟ್ಟ ಹೆಚ್ಚಾಗೋದಕ್ಕೆ ಮಾಡ್ತಕ್ಕಂಥ ಕೆಲಸಗಳು. ಕಳೆದ ವರ್ಷದ ಹಣವನ್ನು
ಕಳೆದ ವರ್ಷದ ಹಣವನ್ನು ಈಗ ಬಿಡುಗಡೆ ಮಾಡ್ತಾಯಿದ್ದಾರೆ. 21 ಸಾಲದ ಹಣವನ್ನು ಈ 21-22 ಜುಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಹೇಮಾವತಿ ಜಲಾಶಯ ಯೋಜನೆಗೆ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ. ಏನು ಮಾನದಂಡ? ಹಾಸನ ಕ್ಷೇತ್ರಕ್ಕೆ 8 ಕೋಟಿ ಕೊಟ್ಟಿದ್ದಾರೆ. ವಿಶೇಷ ಘಟಕ ಯೋಜನೆ ಹಣವನ್ನು ಹೇಮಾವತಿ ಜಲಾಶಯ ಯೋಜನೆ ಅಡಿಯಲ್ಲಿ 8 ಕೋಟಿ ಕೊಟ್ಟಿದ್ದಾರೆ. ನನಗೆ ನನ್ನ ಮತಕ್ಷೇತ್ರಕ್ಕೆ ಸಕಲೇಶಪುರ ಕ್ಷೇತ್ರಕ್ಕೆ 3.5 ಕೋಟಿ ಕೊಟ್ಟಿದ್ದಾರೆ. BJP ಮತಕ್ಷೇತ್ರದ ಶಾಸಕರಿಗೆ ಹೆಚ್ಚು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೂ ಕೂಡ ಕೊಟ್ಟಿದ್ದಾರೆ 8 ಕೋಟಿ, ನಮ್ಮ ಮೂಡಿಗೆರೆ ಕುಮಾರಸ್ವಾಮಿ. ಆದರೆ ಮುಳುಗಡೆ ಪ್ರದೇಶ ನಮ್ಮದು, ಪುನರ್ವಸತಿ ಪ್ರದೇಶ ನಮ್ಮದು, ಅಫೆಕ್ಟೆಡ್ ವಿಲೇಜಸ್ಸು ನಮ್ಮವು. ಆದರೆ ಕೊಟ್ಟಿರೋದು ಯಾರಿಗೆ? ಹಾಸನ ಕ್ಷೇತ್ರದಲ್ಲಿ ಯಾವ ಹಳ್ಳಿಗಳು ಅಫೆಕ್ಟ್ ಆಗಿದ್ದಾವೆ, ಎಲ್ಲಿ ಮುಳುಗಡೆ ಆಗಿದ್ದಾವೆ? ಇದು ಯಡಿಯೂರಪ್ಪನವರು BJP ಸರ್ಕಾರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಅವರವರ ಶಾಸಕರುಗಳಿಗೆ ಅನುದಾನವನ್ನು ತಾರತಮ್ಯ ಮಾಡಿ ಹಂಚುತ್ತಿರೋದಕ್ಕೆ ಒಂದು ದೊಡ್ಡ ಉದಾಹರಣೆ. ವ್ಯಾಕ್ಸಿನ್ನು ಹಳ್ಳಿಗಳಲ್ಲಿ ನಾವು ಶಾಸಕರು ತಿರುಗಾಡೋ ಹಾಗಿಲ್ಲ. ಪತ್ರಿಕೆಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಬರುತ್ತೆ ವ್ಯಾಕ್ಸಿನ್ನು, ಆದರೆ ಯಾವ ಆಸ್ಪತ್ರೆಯಲ್ಲೂ ಕೂಡ ವ್ಯಾಕ್ಸಿನ್ ಇಲ್ಲ. ಈಗಲೂ ರಿಲೀಸ್ ಮಾಡಿಲ್ಲ. ಹಾಗಿದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಿರ್ತಕ್ಕಂಥ ವ್ಯಾಕ್ಸಿನ್ನು ಎಲ್ಲಿಗೆ ಹೋಗ್ತಾಯಿದೆ? ಆರೋಗ್ಯ ಇಲಾಖೆಯವರು ಕೊಡ್ತಿರೋದು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ವತಿಯಿಂದ ಸುಮಾರು 1 ಲಕ್ಷ ಆರೋಗ್ಯ ಕಿಟ್ ವಿತರಣೆ ಮಾಡಲಾಗಿದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ವಿತರಣೆಯಾಗಿದೆ ಎಂದು ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ತಿಳಿಸಿದರು. ಚನ್ನರಾಯಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ತಾಲೂಕು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ITI ವಿದ್ಯಾರ್ಥಿಗಳಿಗೆ ಕೋವಿಡ್-19 ಉಚಿತ ಲಸಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ 15,000 ಮಾತ್ರೆಗಳ ಕಿಟ್ ವಿತರಣೆ ಮಾಡಿದ್ದು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕೂಡ ಕೊರೋನಾ ರೋಗಿಗಳ ಮನೆಗೆ ಸರ್ಕಾರಿ ಆಸ್ಪತ್ರೆ ಮುಖಾಂತರ ಆರೋಗ್ಯ ಕಿಟ್ಗಳನ್ನು ಸಹ ವಿತರಣೆ ಮಾಡಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಸಹ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಎಂದರು. ಅಶೋಕಣ್ಣವ್ರ ಬಳಗ ಕೂಡ ಅಷ್ಟೇ ನಾವು ನೋಡ್ತಾರೆ. ಎಷ್ಟೋ ಜನಕ್ಕೆ ಬೀದಿಲಿರುವಂತ ಅನೇಕ ನಿರ್ಗತಿಗಳಿಗೆ ಪಾಪ ತುಂಬಾ ದಿವಸ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿ ಒಳ್ಳೆ ಕೆಲಸ ಎಲ್ಲ ನಮ್ಮ ತಾಲೂಕಿನ ಚನ್ನರಾಯಪಟ್ಟಣ ವಿಶೇಷವಾಗಿ ಹೋಗಿ ಮನೆ ಮುಂದಕ್ಕೆಲ್ಲ ಹೋಗಿ ಕೆಲಸವನ್ನ ಮಾಡಿದ್ದಾರೆ. ಯಾರು ಕರೋನಾ ಬರ್ತಾ ಒಂದು ಕಿಟ್ ಅನ್ನ ಮಾಡಿಸಿಲ್ಲ. ಆದಿಚುಂಚನಗಿರಿ ಮಠದಿಂದ ಸುಮಾರು 1 ಲಕ್ಷ ಕಿಟ್ ಅನ್ನ ಮಾಡಿಸಿ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೆ ಹಂಚಿದ್ದಾರೆ. ನಾವು ಕೂಡ ವಿಶೇಷವಾಗಿ ಸ್ವಾಮೀಜಿಯವರ ಸುಮಾರು 15,000 ಕಿಟ್ ಅನ್ನ ನಮ್ಮ ಹಾಸನ ಜಿಲ್ಲೆಗೆ ಉಪಯೋಗಿಸ್ಕೊಂಡಿದ್ದು, ಹಾಸನ ಮತ್ತು ಹಡಗುಗೆ. ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಮಹೇಶ್ ಅವರಿಗೆ 150 ಕಿಟ್ ಅನ್ನ ಶಾಸಕರ ಮುಖಾಂತರ ಹಂಚಿಸಿ ಮನೆಗೆ ಕೊಡಿ ಅಂತ ಬಹಳ ವಿಶೇಷವಾದಂಥ ಕಿಟ್, ಒಳ್ಳೊಳ್ಳೆ ಮಾತ್ರೆಗಳನ್ನ ಡಾಕ್ಟರ್ನ ಸಂಪರ್ಕಿಸಿ ಡಾಕ್ಟರ್ ಮಂಜುನಾಥ್ ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅಂತೆ ಮಾತ್ರೆಯನ್ನ ಅವ್ರಿಗೆ ಮಾಡಿ ಕಬಡ್ಡಿ ಪಂಚಾಯಿತಿ, ಬಿಡ್ಗಾವ್ ಪಂಚಾಯಿತಿ ಅಲ್ಲೂ ಕೂಡ ಅದನ್ನ ವಿಶೇಷ ಪ್ರದರ್ಶನ ಮಾಡುವಂತ ಅವಕಾಶಗಳನ್ನ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ. ನಾವು ಡಾಕ್ಟರ್ ಮಹೇಶ್ ಅವರಿಗೆ 150 ಕಿಟ್ಟು, ಇನ್ನು ಕೆಲವು ಆಸ್ಪತ್ರೆಗಳಿಗೆ ನಾವು ಸುಮ್ಮನೆ ಅದೆಲ್ಲ ಮಾಡಿದೆಲ್ಲ ಸಹಕಾರ ಕೊಟ್ಟಿದ್ದೆ ಮಠ ಅಂತ ಪ್ರಚಾರ ಮಾಡ್ಕೊಳ್ಳಿ ಹೋಗುವಂತ ಸನ್ನಿವೇಶ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅದು ಸೇವೆಯನ್ನು ಮಾಡಬೇಕು. ನಮ್ಮ ಹಳ್ಳಿ ಜನ ಯಾರಾದ್ರೂ ನಮ್ಗೆ ಇನ್ನೂ ವ್ಯಾಕ್ಸಿನ್ ತಗೊಂಡಿಲ್ಲ ಸ್ವಾಮಿ ಅಂತ ಬಂದಂತ ಸಂದರ್ಭದಲ್ಲಿ ನಾನು DHS ಫೋನ್ ಮಾಡ್ತೀನಿ. ಒಬ್ಬ ಹಳ್ಳಿ ಮುಗ್ಧ ಜನರಿಗೆ ನಾವು ನಾವೇ ಕರ್ಕೊಂಡು ವ್ಯವಸ್ಥೆ ಮಾಡಿಸ್ತೀವಿ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ಅವರು. ಶಾಸಕ CN ಬಾಲಕೃಷ್ಣ ಮಾತನಾಡಿ, 32 ಕೋಟಿ ಜನರಿಗೆ ಲಸಿಕೆ ಕೊಟ್ಟಿದ್ದೇವೆ ಎಂದು ಅಮೆರಿಕ ಹೇಳುತ್ತಿದೆ. ಅದೇ ಪ್ರಮಾಣದಲ್ಲಿ ಭಾರತ ಕೂಡ ಅಷ್ಟೇ ಸಾಧನೆ ಮಾಡಿದೆ. ಆದರೆ ಭಾರತದ ಜನಸಂಖ್ಯೆ 130 ಕೋಟಿ ಇದ್ದೇವೆ. ಈ ವಿಚಾರದಲ್ಲಿ ಜನರ ಲಸಿಕೆ ಕೊರತೆ ಇದೆ ಎಂದು ಆತಂಕ ಪಡುವುದು ಬೇಡ. ಲಸಿಕೆ ಪಡೆದವರಿಗೆ ಜೀವಹಾನಿಯಾಗುವುದು ತೀರಾ ಕಡಿಮೆ. ಡೆಲ್ಟಾ ಪ್ಲಸ್ ಪ್ರಕರಣ ಪಕ್ಕದ ರಾಜ್ಯ ಕೇರಳದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ತಜ್ಞರು ಕೂಡ 3ನೇ ಅಲೆ ಬರುವ ಮುನ್ಸೂಚನೆ ನೀಡಿದ್ದಾರೆ. ಆದ್ದರಿಂದ ಜನರು ಹೆಚ್ಚು ಜಾಗರೂಕರಾಗಿರಬೇಕು. ಮದುವೆ ಶುಭ ಸಮಾರಂಭಗಳಿಗೆ 100 ಜನ ಮಾತ್ರ ಇರಬೇಕೆಂದು ತಿಳಿಸಲಾಗಿದ್ದು, ಜನರ ಆಡಂಬರದ ಮದುವೆಗೆ ಕಡಿವಾಣ ಹಾಕಬೇಕು. ತಾಲೂಕಿನಲ್ಲಿ ಸುಮಾರು 65,000 ಜನರಿಗೆ ಮೊದಲೇ ಹಂತದ ಲಸಿಕೆ ನೀಡಲಾಗಿದೆ.
ಎರಡನೇ ಹಂತದ ಲಸಿಕೆ ನೀಡುವಲ್ಲಿ ಕಡಿಮೆಯಾಗಿದ್ದು 18 ವರ್ಷಕ್ಕಿಂತ ಮೇಲ್ಪಟ್ಟ 1,50,000 ಜನರಿಗೆ ಲಸಿಕೆಯನ್ನು ನೀಡಬೇಕಿದೆ ಎಂದರು. ಇವತ್ತು ಅನ್ಲಾಕ್ ಮಾಡಲೇಬೇಕು ಅನಿವಾರ್ಯ, ಏಕೆಂದರೆ ನಮ್ಮ ಬದುಕು ನಿರ್ವಹಣೆ ಮಾಡಬೇಕಾದ್ರೆ ಅನ್ಲಾಕ್ ಆಗಲೇಬೇಕಾಗಿದೆ. ಆದರೆ ಡಿಸ್ಟೆನ್ಸು ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು, ಮೇಂಟೈನ್ ಮಾಡಬೇಕು. ಇಲ್ಲವರೆ ನಾವು ಪರಿಸ್ಥಿತಿ ಕಷ್ಟ ಆಗುತ್ತೆ. ದೇಶದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಎಲ್ಲೋ ಒಂದು ಕಡೆ ಪಾತಾಳಕ್ಕೆ ಹೋಗುವಂಥ ಸನ್ನಿವೇಶಗಳು ಕೂಡ ಬರ್ತವೆ. ನಮ್ಮ ಜನರು ಕೂಡ ಬುದ್ಧಿ ಕಲಿಬೇಕು. ನಿನ್ನೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಏನಂದರೆ ಈಗೆಲ್ಲ ರಜಾ ದಿನಗಳು ಬಂತು, ಸೆಕೆಂಡ್ ಸ್ಯಾಟರ್ಡೇ ಇದರಲ್ಲಿ ಟೂರಿಸಮ್ಗೆ ಹೋಗಿ ಆ ನೀರಿನಲ್ಲಿ ಯಾವ ವಿತೌಟ್ ಮಾಸ್ಕು ಅದನ್ನೇ ದೊಡ್ಡ ಹೈಲೈಟ್ ಮಾಡಿದೆ ಎಲ್ಲ ಟಿವಿಗಳಲ್ಲಿ, ಮೀಡಿಯಾಗಳೆಲ್ಲ ಮೇಲೆ ಇದೆ. ಇನ್ನೂ ಕೂಡ ಜಾಗರೂಕರಾಗಿರಬೇಕಾಗಿದೆ. ಮದುವೆ ಸಮಾರಂಭಗಳಿರ್ಬೋದು, ಬೀಗ್ರೂಟು ಸಮಾರಂಭವನ್ನು ಮತ್ತೊಂದು ಇದ್ದ ಸಂದರ್ಭದಲ್ಲಿ ಲಿಮಿಟ್ ಇಟ್ಕೊಂಡು ನಾವು ಮಾಡಲಿಲ್ಲ ಅಂದರೆ ಇನ್ನೊಂದು ಪರಿಣಾಮಗಳನ್ನು ಎದುರಿಸಬೇಕಾಗ್ತಕ್ಕಂಥ ಅನಿವಾರ್ಯತೆ ಇದೆ. ನಾವು ನಿಟ್ಟಿನಲ್ಲಿ ಮಾರ್ಗಸೂಚಿ, ಇವತ್ತು ಮದುವೆ 100 ಜನ ಅಂತಿದ್ದಾರೆ, ಅದಕ್ಕೆ ಸೀಮಿತವಾಗಬೇಕು ಮುಂಚೆ. ಏಕೆಂದರೆ ಇವತ್ತು ನಾವು ಕೂಡ ರಜಾ ದಿನಗಳು ನಾವೆಲ್ಲೂ ಮಾಡಲಿಲ್ಲ, ಮನೆ ಹತ್ರ ನಮ್ಮ ಬ್ರದರ್ ಮನೆ ಹತ್ರನೇ ಮಾಡಿದೆ. ಯಾಕೆ ನಾವು ತಿಳ್ಕೊಂಡು ಬೇರೆಯವರಾಗಿ ನಮ್ಮ ಹರಿಹರ ಶಾಸಕರ ಮೇಲೆ ಕೇಸ್ ಹಾಕಿ FIR ಮಾಡಿ, ಈಗ ಇದು ಶಿಸ್ತುಬದ್ಧವಾಗಿ ಹಾಕಬೇಕು ವ್ಯವಸ್ಥೆ. ತಾಲೂಕಿನ ITI ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್, ತಾಲೂಕು ವೈದ್ಯಾಧಿಕಾರಿ ಕಿಶೋರ್ ಕುಮಾರ್ ಇತರರು ಹಾಜರಿದ್ದರು. ಹೆಡ್ಸನ್ ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಹಿರಿವಾಟಿ ದಾಖಲೆಯ ಗಣೇಶ ಬೋರೆ ಗ್ರಾಮದಲ್ಲಿ ಅಕ್ರಮ ಸಕ್ರಮ ಮಂಜೂರಾತಿ ಕೋರಿ 94C ಅಡಿ ಅರ್ಜಿ ಸಲ್ಲಿಸಿದಂತಹ ಅರ್ಜಿದಾರರುಗಳಿಗೆ ಬೇಲೂರು ಶಾಸಕ KS ಲಿಂಕೇಶ್ ಹಕ್ಕುಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಶಾಸಕರು, ಸರ್ಕಾರದ ಆದೇಶದಂತೆ ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಕ್ಕುಪತ್ರಗಳನ್ನು ನೀಡುತ್ತಿರುವುದು ಸಂತಸದ ವಿಷಯ. ವಾರಕ್ಕೆ ಒಮ್ಮೆ ಭೇಟಿ ನೀಡಿ ಬಿಕ್ಕೋಡು ವ್ಯಾಪ್ತಿಯ ಗ್ರಾಮ ಪಂಚಾಯತಿಗೆ ಬರುವಂತಹ ಮಲೆನಾಡು ಭಾಗವಾದಂತಹ ಪ್ರದೇಶಗಳಲ್ಲಿ ವಿದ್ಯುತ್, ಕುಡಿಯುವ ನೀರು, ಚರಂಡಿ ಹಾಗೂ ಮುಂತಾದ ಸಮಸ್ಯೆಗಳ ಬಗ್ಗೆ ತಮ್ಮ ಅಹವಾಲನ್ನು ನೀಡುವುದರ ಮುಖಾಂತರ ಬಗೆಹರಿಸಿಕೊಳ್ಳಬಹುದು. ಈ ಭಾಗದ ಜನರು ನನ್ನನ್ನು ಶಾಸಕರನ್ನಾಗಿ ಆರಿಸಿರುವುದರಿಂದ ಅಲ್ಲದೆ JDS ಪಕ್ಷದ ಹೆಚ್ಚು ಒಲವು ಇರುವುದರಿಂದ ಅವರ ಸಮಸ್ಯೆಗಳನ್ನು ಹೆಚ್ಚು ಗಮನದಲ್ಲಿ ನೀಡುವುದು ನನ್ನ ಮೊದಲ ಕೆಲಸ. ನನ್ನನ್ನು ಭೇಟಿಯಾಗಲು ಸಾಧ್ಯವಾಗದಿದ್ದಲ್ಲಿ ನನ್ನ ಆಪ್ತ ಕಾರ್ಯದರ್ಶಿ ಮುಖಾಂತರ ತಮ್ಮ ಸಮಸ್ಯೆಗಳ ಬಗ್ಗೆ ಪತ್ರದ ಮೂಲಕ ತಿಳಿಸಬಹುದು. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ. ಶಾಸಕರಾಗಿ ಇರೋ ತನಕ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸುವೆ ಎಂದು ಹೇಳಿದರು. ಮತ್ತೊಂದು ಯಾವ್ದಾರು ಸರ್ಕಾರಿ ಜಾಗ ಇದ್ರೆ, ಕೊಠಡಿ ಇದ್ರೆ ಅದನ್ನು ಪ್ರತಿ ವಾರನೂ ಸಹ ಸಂತೆ ದಿನ ಬರಬೇಕು. ನಾನು ಬರದೇ ಇದ್ರೆ ನನ್ನ ಪ್ರತಿನಿಧಿ, ನನ್ನ PA ಪ್ರತಿದಿನನೂ ಸಹ ಅಲ್ಲಿ 10 ಗಂಟೆಯಿಂದ 2 ಗಂಟೆವರೆಗೂ ಅಲ್ಲಿ ಇರ್ತಾರೆ. ನಾನು ಬಂದರೂ ಸಹ ಪ್ರತಿ ವಾರ ಬರೋಕ್ಕಾಗಲ್ಲ ಅಂದರೂ 15 ದಿನ ಬರ್ತೀನಿ. ನಾನು ಬರೋಕ್ಕಾಗದ ದಿನನೂ ಸಹ ನನ್ನ ಪ್ರತಿನಿಧಿ ಇರ್ತಾರೆ. ಕೃಷಿ ಇಲಾಖೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇಲಾಖೆ ಸಮಸ್ಯೆ ಇರ್ಬೋದು, ಅಥವಾ ಇವರಿಗೆ ಸಂಬಂಧಪಟ್ಟಂತ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆಗೆ ನಾನೇ ಖುದ್ದು ಬರ್ತೀನಿ. ಯಾರು ಅರ್ಜಿ ಕೊಟ್ಟರೆ ಅವ್ರಿಗೆ ಇಂತಿಂಥದ್ದು ಆಗಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟು ಹೋಗ್ತೀನಿ. ಮತ್ತೆ 15 ದಿನ 8 ದಿನ ಬಿಟ್ಟು ಬಂದ್ರೆ ಅದೇನಾಯ್ತು ಅಂತ ಮತ್ತೆ ಪುನಃ ಅವ್ರನ್ನೇ ಇಟ್ಕೊಂಡು ಅದನ್ನು ಪರಿಶೀಲಿಸ್ತಕ್ಕಂಥದ್ದು, ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳುತ್ತಾ, ಮತ್ತು ಒಳ್ಳೆಯ ಕಾರ್ಯ ನಡೀತಾ ಇದೆ. ನಮ್ಮಗಳು ಪರವಾಗಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ದಿನನಿತ್ಯ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೆ ಸರ್ಕಾರ ಮುಜರಾಯಿ ಇಲಾಖೆಯಿಂದ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೂ ಸಹ ಸರ್ಕಾರವೂ ಸಹ ಈ ಸಂದರ್ಭ ಗೌರವವನ್ನು ಸಮರ್ಪಿಸುತ್ತಾ ತಮ್ಮ ಬಂದಂತ ತಮಗೆ ಗೌರವ ಸಲ್ಲಿಸಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರ್, ಉಪ ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರೀನಿವಾಸಪುರದ ಸಕ್ಕರೆ ಕಾರ್ಖಾನೆಯಲ್ಲಿ ಜುಲೈ 16ರಿಂದ ಕಬ್ಬು ಅರಿಯುವ ಕಾರ್ಯ ಪ್ರಾರಂಭಿಸಲಾಗುವುದು ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ವಾರ್ಷಿಕ 8 ಲಕ್ಷ ಟನ್ ಕಬ್ಬು ಅರಿಯುವ ಸಾಮರ್ಥ್ಯವಿದೆ. ಈ ಬಾರಿ 2.7 ಲಕ್ಷ ಟನ್ ಕಬ್ಬು ಅರಿಯುವ ಗುರಿ ಇದ್ದು, ಚನ್ನರಾಯಪಟ್ಟಣ ತಾಲೂಕು ವ್ಯಾಪ್ತಿ 1 ಲಕ್ಷ ಟನ್, ಹಳನರಸೀಪುರ ತಾಲೂಕಿನಲ್ಲಿ 1.5 ಲಕ್ಷ, ಹೊರ ಜಿಲ್ಲೆ ಹಾಗೂ ತಾಲೂಕುಗಳಿಂದ 1.30 ಲಕ್ಷ ಟನ್ ಕಬ್ಬು ಲಭ್ಯವಿದೆ. ರೈತರಿಂದ ಕಬ್ಬು ಪಡೆದ 30 ರಿಂದ 45 ದಿನಗಳ ಒಳಗೆ ಹಣ ಸಂದಾಯ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿತ್ತನೆ ಬೀಜ ಒದಗಿಸಲು ಯೋಜನೆ ರೂಪಿಸಲಾಗಿದೆ. ಕಬ್ಬು ಕಟಾವು ಕಾರ್ಯಕ್ಕೆ ಯಾವುದೇ ತೊಂದರೆಯಾಗದಂತೆ ಈಗಾಗಲೇ 1.5 ಕೋಟಿ ರೂಪಾಯಿ ಮುಂಗಡ ಹಣ ನೀಡಿ 150 ಗುಂಪು ಕಾರ್ಮಿಕರನ್ನ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಕಾರ್ಮಿಕರ ಕೂಲಿಯನ್ನು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿಗದಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕಬ್ಬು ಬೆಳೆಗಾರರಿಗೆ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು.
ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕ ಶಿವಣ್ಣ ಮಾತನಾಡಿ, ಗಾಣ ಹಾಗೂ ಖಾಸಗಿ ಕಂಪನಿಯವರು ಸ್ಥಳದಲ್ಲಿ ಹಣ ಪಾವತಿಸಿ ಕಬ್ಬು ಕಡಿಯುತ್ತಾರೆ. ಆದರೆ ಚಾಮುಂಡೇಶ್ವರಿ ಶುಗರ್ಸ್ನವರು ಕಬ್ಬಿನ ಹಣ ಪಾವತಿಸಲು 30 ರಿಂದ 45 ದಿನ ತೆಗೆದುಕೊಂಡ್ರೆ ರೈತರು ಕಬ್ಬು ಬೆಳೆಗೆ ಗೊಬ್ಬರ ಹಾಕುವುದು ಹಾಗೂ ಮಾಡಿರುವ ಸಾಲ ತೀರಿಸುವುದು ಯಾವಾಗ? ಇನ್ನು 6-7 ವರ್ಷಗಳಿಂದ ಕಬ್ಬು ಬೆಳೆಯಿಂದ ನಷ್ಟ ಅನುಭವಿಸಿದ್ದೇವೆ. ದಯವಿಟ್ಟು ಕೇಂದ್ರ ಸರ್ಕಾರ ಈಗಾಗಲೇ ನಿಗದಿಪಡಿಸಿರುವ ದರದ ಜೊತೆಗೆ ತಲಾ ಟನ್ ಕಬ್ಬಿಗೆ 300 ರೂಪಾಯಿ ಹೆಚ್ಚುವರಿಯಾಗಿ ಸೇರಿಸಿಕೊಡುವ ವ್ಯವಸ್ಥೆಯಾಗಬೇಕು ಎಂದು ಮನವಿ ಮಾಡಿದರು. ಮೆಟ್ರಿಕ್ ಟನ್ ಇವತ್ತು ಸ್ಟ್ಯಾಂಡಿಂಗ್ ಏನಿದೆ, ಬಹುಶಃ ಡಿಸೆಂಬರ್ ಎಂಡ್ ಒಳಗಡೆ ಪೂರ್ಣ ನುಡಿಸ್ತಕ್ಕಂಥದ್ದಕ್ಕೆ ಅವರು ಸಿದ್ಧತೆ ಮಾಡಿದ್ದಾರೆ. ಸುಮಾರು 150 ನಮ್ಮ ಕಟಾವು ಗುಂಪುಗಳನ್ನು ಲೇಬರ್ ಟೀಮ್ನ ಕರೆತರ್ತಕ್ಕಂಥದ್ದಕ್ಕೆ ಸುಮಾರು 1.5-2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅವ್ರ ಕಬ್ಬು ಪ್ರಾರಂಭದಿಂದ ಡಿಸೆಂಬರ್ವರೆಗೂ ಕೂಡ ಇಲ್ಲೇ ಇದ್ದು ಕಬ್ಬನ್ನು ಕಟಾವು ಮಾಡಿರ್ತಕ್ಕಂಥದ್ದಕ್ಕೆ ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿ ನಿಗಾ ವಹಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅವಕಾಶ ಕೂಡ ಆಗಿದೆ. ಈಗಾಗಲೇ ಕಳೆದ ಸಾಲಿನಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬಿತ್ತನೆಯನ್ನು ರೈತರಿಗೆ ಕೊಟ್ಟಿದ್ದಾರೆ. ಅದನ್ನು ಕಟಾವು ಸಂದರ್ಭದಲ್ಲಿ ಅದನ್ನು ಡಿಡಕ್ಟ್ ಮಾಡ್ತಾರೆ. ಮುಂದಿನ ಹಂಗಾಮಿಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಸುಮಾರು 30,000 ಮೆಟ್ರಿಕ್ ಟನ್ನನ್ನು ಬಿತ್ತನೆಯಾಗಿ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರೆಲ್ಲ ಈಗ ಕಾರ್ಯಸೂಚಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇವತ್ತು 8 ಲಕ್ಷ ಕಬ್ಬನ್ನು ನುಡಿಸ್ತಕ್ಕಂಥ ಸಾಮರ್ಥ್ಯ ಈ ಕಾರ್ಖಾನೆಗಿದೆ. 21 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದಿದೆ. ನಾವು ಸಕಾಲದಲ್ಲಿ ಈ 30 ದಿನದೊಳಗಡೆ ಪೇಮೆಂಟನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಕೂಡ ಹೇಳಿದ್ವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಕಾನೂನು 14-15 ದಿವಸದಲ್ಲಿ ಕೊಡಬೇಕು ಅಂತ ಹಿಂದೆಯೂ ಕೂಡ ಹೇಳಿದ್ವಿ. 30 ದಿವಸದಿಂದ ಮುಂದೆ ಹೋಗಬಾರ್ದು ಅಂತ ಕೂಡ ಅವ್ರಿಗೆ ಒತ್ತಾಯ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಇವತ್ತು ರೈತರ ಈ ಭಾಗದ ಕನಸು ನನಸಾಗಿದೆ. ನಮಗೆಲ್ಲ ಸಂತೋಷ ಆಗಿದೆ. ಇವತ್ತು ಚನ್ನರಾಯಪಟ್ಟಣ ತಾಲೂಕಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಇದೆ. ಒಳನೇಶ್ವರ 1.25 ಲಕ್ಷ ಇದೆ. ಇನ್ನು ಬೇಲೂರು, ಅರಕಲಗೂಡು, ಬೇರೆ ವಿವಿಧ ತಾಲೂಕುಗಳು ಸೇರಿ 2,50,000 ಟನ್ ಇದೆ. ಹೆಚ್ಚುವರಿಯಾಗಿ ಬೇರೆ ಕಡೆಯಿಂದ 1,30,000 ಟನ್ ತರುವಂಥ ಪ್ರಯತ್ನದಲ್ಲಿ ಈಗೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ನಮ್ಮ ರೈತ ಬಾಂಧವರಿಗೂ ಕೂಡ ಅಷ್ಟೇ ಯಾವ ಕಾರಣದಿಂದಲೂ ಜಾಗರಿ ಮತ್ತೊಂದಕ್ಕೆ ಹೋಗಬಾರ್ದು. ಯಾಕೆಂದರೆ ಯಾವುದು ರೇಟ್ ಇದ್ದಾಗ ಅವರು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ, ರೇಟ್ ಕಡಿಮೆ ಇದ್ದಾಗ ಯಾರೂ ಹೋಗಲ್ಲ. ಕಡಿಮೆ ಇರಲಿ ಜಾಸ್ತಿ ಇರಲಿ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೋ ಆ ದರವನ್ನು ನೀಡ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ. ಯಾವುದೇ ಟ್ರಾನ್ಸ್ಪೋರ್ಟೇಷನ್ನು ಮತ್ತೊಂದು ಈಗ ಹಿಂದೆ ಎಲ್ಲ ಏನಾಗಿತ್ತಪ್ಪ ಅಂದರೆ 3 ವರ್ಷಕ್ಕೆ 2 ಬೆಳೆ ಬೆಳೆಯೋಂಥ ಸ್ಥಿತಿ. ಈಗ ವರ್ಷಕ್ಕೆ ಒಂದೇ ಬೆಳೆನ ಬೆಳೆದು ಸರಬರಾಜು ಮಾಡ್ತಕ್ಕಂಥ ಒಂದು ಹೈಟೆಕ್ ವ್ಯವಸ್ಥೆಗೆ ಒಂದು ಆದ್ಯತೆಯನ್ನು ನಾವು ನೀಡಿದ್ದೇವೆ. ಮೊದಲೆಲ್ಲ ಒಂದು ಸ್ವಲ್ಪ ಹಾಗೆ ಹೀಗೆ ನಾನು ಅದ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ಕಳೆದ ವರ್ಷ ನಾವು ESP ಇಲ್ಲದೆ ಹೋದರೂ ಕೂಡ ಆಲ್ಟರ್ನೇಟ್ ಮಾಡಿ ನಡೆಸಿದ್ವಿ. ತುಂಬ ಹೆಚ್ಚಿನ ಹೊರೆ ತಗೊಂಡು ಆ ESPನೂ ಕೂಡ ರೆಡಿಯಾಗಿದೆ. ಇವತ್ತು ಕಾರ್ಖಾನೆ ಸುಸಜ್ಜಿತವಾಗಿ ರೆಡಿಗಿದೆ. 8 ಲಕ್ಷ ಟನ್ ನುಡಿಸ್ತಾರೆ. ನಮ್ಮ ರೈತರು ಕೂಡ ಹೆಚ್ಚಿನ ರೀತಿ ಬಿತ್ತನೆಯನ್ನು ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಹೆಚ್ಚು ಏರಿಯಾದಲ್ಲಿ ಕಬ್ಬು ಬೆಳೀತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ವಹಿಸಬೇಕು ಅಂತ ಈ ಮೂಲಕ ರೈತರಿಗೆ ಒತ್ತಾಯ ಮಾಡಿ. ಅಮೌಂಟು ಸರ್ ಕಾರ್ಖಾನೆ ಉಳ್ಳೋದು ಕಟಾವು ಆಗಿದ್ದು ಎಷ್ಟು ದಿನಕ್ಕೆ ಅಮೌಂಟ್ ಅದು 30 ದಿವಸದೊಳಗಡೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಅಂದರೆ ಪ್ರಾರಂಭದಲ್ಲಿ 30 ದಿವಸದೊಳಗಡೆ ಕೊಟ್ಟರು, ಕೊನೆ ದಿನಗಳಲ್ಲಿ 60 ದಿನ ಆಗಿರೋದು ನಿಜ. ಅದರ ಬಗ್ಗೆ MD ಅವ್ರಿಗೂ ಕೂಡ ನಾವು ನಿರ್ದೇಶನ ಮಾಡಿದ್ದೀವಿ. ಅವರ ಅಧಿಕಾರಿ ವರ್ಗಕ್ಕೂ ಆ ಥರ ಮುಂದಕ್ಕೆ ರೈತರಿಗೆ ತೊಂದರೆ ಆಗ್ತದೆ. ಗೊಬ್ಬರ ಮತ್ತೊಂದು ಬೇರೆ ಬೇರೆ ಕಷ್ಟದ ದಿನಗಳಲ್ಲಿ ಅವರು ಜೀವನ ನಡೆಸಬೇಕಾಗಿರೋದ್ರಿಂದ ಯಾವ ಕಾರಣದಿಂದಲೂ 30 ದಿವಸದಿಂದ 1 ದಿವಸ ಮುಂದೆ ಹೋಗಬಾರ್ದು. ರೈತರಿಗೆ ವಿತಿನ್ 30 ಡೇಸ್ ಪೀರಿಯಡ್ ಒಳಗಡೆ ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡಿ. ಲೀಸ್ ಅಮೌಂಟು ಲೀಸ್ ಅಮೌಂಟ್ದು ಈಗ 35 ಕೋಟಿ ಅಂದಾಜು ನಮ್ಗೆ ಕೊಟ್ಟಿದ್ದಾರೆ. 21 ಕೋಟಿ ಬಾಕಿ ಇದೆ. ಕಾರ್ಯಾರಂಭ ಆಗ್ತಕ್ಕಂಥ ಸಂದರ್ಭ 4 ಕೋಟಿ ಕೊಟ್ಟು ಉಳಿದಿರ್ತಕ್ಕಂಥ ಪೋಸ್ಟ್ ಚೆಕ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ನಾವು ಡೈರೆಕ್ಟರ್ ಆಫ್ ಶುಗರ್ಗೂ ಕೂಡ ಪತ್ರ ವ್ಯವಹಾರ ಮಾಡಿದ್ದೀವಿ. MD ಅವ್ರಿಗೂ ಕೂಡ ಹೇಳಿದ್ದೆವು, ಕೂಡಲೇ ಕೊಡಬೇಕು ಅಂತಲೂ ಕೂಡ ಮಂಡಿನಲ್ಲಿ ಒತ್ತಾಯ ಮಾಡಿದ್ವಿ. ಸೊ ಕಳೆದ ಬಾರಿ ಕಟಾವು ಜಾಗದಲ್ಲಿ ರೈತರಿಂದ ದುಡ್ಡು ಜಾಸ್ತಿ ವಸೂಲಿ ಮಾಡಿದರು. ಅದಕ್ಕೋಸ್ಕರ ಆ ಒಂದು ಕಬ್ಬಿನ ಕಟಾವು ದರವನ್ನು ಆ ಸ್ಥಳೀಯ ಸೂಪರ್ವೈಸರು ಫೀಲ್ಡ್ ಅಸಿಸ್ಟೆಂಟೇ ಸಮಾಲೋಚನೆ ಮಾಡಿ ನಿಗದಿ ಮಾಡಿ ಕಳಿಸ್ಬೇಕು. ಯಾಕೆಂದರೆ ಇವತ್ತು ಸುಸಜ್ಜಿತವಾಗಿ ಆಗಿದೆ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಕೃಷ್ಣೇಗೌಡ, ನಿರ್ದೇಶಕರಾದ ರವೀಶ್, ತೋಟಿ ಜಯರಾಮ್, ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಅರಕಲಗೂಡು ತಾಲೂಕಿನ ಗಂಗೂರು ಪರಿಶಿಷ್ಟ ಜಾತಿಯ ಜೀತಮುಕ್ತರ ಕಾಲೋನಿಯ ಸಮುದಾಯ ಭವನದಲ್ಲಿ ಜೀತಮುಕ್ತ 99 ಕುಟುಂಬಗಳಿಗೆ ಮತ್ತು ಇತರೆ 21 ಕುಟುಂಬಗಳಿಗೆ ಒಟ್ಟು 120 ಕುಟುಂಬಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಆಹಾರ ಕಿಟ್ಗಳನ್ನು ಶಾಸಕ AT ರಾಮಸ್ವಾಮಿ ವಿತರಣೆ ಮಾಡಿದರು.
ನಂತರ ಮಾತನಾಡಿ, ಕೊರೋನಾ ಸಂಕಷ್ಟ ದೇಶವ್ಯಾಪ್ತಿಯಲ್ಲಿದ್ದು ದೇಶದಲ್ಲಿ 1ನೇ ಅಲೆ ಮತ್ತು 2ನೇ ಅಲೆಯಿಂದ ರೈತರು, ಕಾರ್ಮಿಕರು, ಬಡವರು ತತ್ತರಿಸಿದ್ದಾರೆ. ಬಡ ಕುಟುಂಬಗಳು ಪರಿತಪಿಸುತ್ತಿದೆ ಎಂಬುದನ್ನು ಮನಗಂಡು ಜೀತ ಮುಕ್ತರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲು ನಿರ್ಧರಿಸಿ ಅದರಂತೆ ಈ ದಿನ ವಿತರಣೆ ಮಾಡಲಾಗುತ್ತದೆ. 1ನೇ ಅಲೆ ವೃದ್ಧರಿಗೆ, 2ನೇ ಅಲೆ ಯುವಕರಿಗೆ, 3ನೇ ಅಲೆ ಮಕ್ಕಳಿಗೆ ಅಪಾಯಕಾರಿ ಎಂಬುದು ತಜ್ಞರ ಅಭಿಪ್ರಾಯವಾಗಿದ್ದು ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಜೋಪಾನ ಮಾಡಿ ಎಂದರು. ನಂತರ ಜೀತ ಮುಕ್ತರ ಜಮೀನು ಸಾಗುವಳಿಯ ಬಗ್ಗೆ ಮಾತನಾಡಿ, ಈ ಸಮಸ್ಯೆ ನೀವೇ ತಂದುಕೊಂಡ ಸಮಸ್ಯೆ. ನಾನು ನಿಮಗೆ ತಿಳಿದಿರುವಂತೆ ಹಿಂದೆ ಅರಕಲಗೂಡಿನ 4 ಗ್ರಾಮಗಳಲ್ಲಿ ಜಮೀನು ಗುರುತಿಸಿ ತಲಾ 2 ಎಕರೆಗಳಂತೆ ನೀಡಿ ಸಾಗುವಳಿ ಪತ್ರ ವಿತರಿಸಲು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆದೆ. ಆದರೆ ನೀವುಗಳು ಬೇರೆಯವರುಗಳ ಮಾತು ಕೇಳಿ ಒಂದು ಸಾರಿ ಭೂಮಿ ಪಡೆದ್ರೆ ಮತ್ತೆ ಕೊಡಲು ಬರುವುದಿಲ್ಲ, ನೀವು ಇರುವ ಗಂಗೂರಿನಲ್ಲಿ ಪಡೆದುಕೊಳ್ಳಿ ಎಂದು ಕಿವಿ ಚುಚ್ಚಿದರು. ಅದರಂತೆ ನೀವು ಕೊಡುವಾಗ ಪಡೆದುಕೊಳ್ಳಲಿಲ್ಲ, ನೀವೆಲ್ಲ ವಾಪಸ್ ಬಂದು ಇದುವರೆಗೆ ಭೂಮಿ ಪಡೆಯಲಿಲ್ಲ, ಹೇಳಿಕೊಟ್ಟವರು ಕೊಡಿಸಲಿಲ್ಲ. ನಾನು ಮೊದಲಿನಿಂದ ಹೇಳಿದ್ದೇನೆ, ಅದು ಮೀಸಲು ಅರಣ್ಯ ಪ್ರದೇಶ, ಮಂಜೂರು ಮಾಡಲು ಬರುವುದಿಲ್ಲ, ಬೇರೆ ಕಡೆ ತೆಗೆದುಕೊಳ್ಳಿ ಎಂದು ಹಲವಾರು ಬಾರಿ ಹೇಳಿದ್ರು. ಕೇಳದೆ ದಾರಿ ತಪ್ಪಿಸುವವರ ಮಾತು ಕೇಳಿದ್ರೆ ನಾನು ಎಂದೂ ದಾರಿ ತಪ್ಪಿಸುವ ಕೆಲಸ ಮಾಡುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ನೀವು ಬೇರೆ ಕಡೆ ತೆಗೆದುಕೊಳ್ಳಿ, ಅದನ್ನ ಇಲ್ಲಿ ಹೇಳುವುದಿಲ್ಲ. ನೀವು ತೆಗೆದುಕೊಳ್ಳುವುದಾದ್ರೆ ನಂತರ ನಿಮ್ಮಲ್ಲಿ 4 ಜನ ಬಂದರೆ ಬೇರೆ ಊರುಗಳಲ್ಲಿ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ, ಸಲಹೆ ಸಹಕಾರ ನೀಡುತ್ತೇನೆ. ಸುಪ್ರೀಂ ಕೋರ್ಟ್ ಆದೇಶವಿದೆ, ಅರಣ್ಯ ಜಾಗವನ್ನು ಯಾವುದೇ ಕಾರಣಕ್ಕೂ ನೀಡಲು ಸಾಧ್ಯವಿಲ್ಲ ಎಂದರು. ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನ ವಿತರಣೆ ಮಾಡಬೇಕು ಎಂಬತಕ್ಕಂಥ ಅಭಿಪ್ರಾಯದ ಮೇಲೆ ಗಂಗೂರಿನಲ್ಲಿರ್ತಕ್ಕಂಥ ಜೀತ ಮುಕ್ತರಿಗೆ ಆಹಾರದ ಕಿಟ್ಟನ್ನು ಕೊಡಬೇಕು ಅಂತೇಳಿ ನಾವು ತಾಲೂಕು ಆಡಳಿತದ ವತಿಯಿಂದ ತೀರ್ಮಾನವನ್ನು ಕೈಗೊಂಡಿದ್ವಿ. ಇಲ್ಲಿ ಸುಮಾರು 84 ಜೀತ ಮುಕ್ತರು ಇದ್ದಾರೆ ಅಂತ ಹೇಳಿ 101 ಚರ್ಚೆ ಮಾಡಿದಾಗ ಇನ್ನು ಉಳಿದವರು ಒಂದು 15-20 ಕುಟುಂಬ ಉಳಿಬೋದು, ಎಲ್ರಿಗೂ ಕೊಟ್ಬಿಡಿ ಕುಟುಂಬವಾರು ಅಂತ ಹೇಳಿದೆ. ನಾನು ಸೂಚನೆ ಕೊಟ್ಟೆ ರವಿಕುಮಾರ್, ಇನ್ಯಾಕೆ 15-20 ಕುಟುಂಬಕ್ಕೆ ಕಡಿಮೆ ಮಾಡಬೇಕು, ಅವರು ಎಲ್ಲ ಬಡವರೇ ಅಂತ ಹೇಳಿ. ಸೊ ಇವತ್ತಿನ ದಿನ ಗಂಗೂರು ಪರಿಶಿಷ್ಟ ಜಾತಿ ಜನಾಂಗದ ಎಲ್ಲ ಕುಟುಂಬಗಳಿಗೂ ಕೂಡ 10 kg ಅಕ್ಕಿ, 5 kg ಗೋಧಿ, ಒಟ್ಟು 15 kg ಆಹಾರದ ಕಿಟ್ಟನ್ನು ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ. ಇದೊಂದು ಸಣ್ಣ ನೆರವು ಇದೆ, ಸಣ್ಣ ನೆರವು ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ. ಅದನ್ನು ತೆಗೆದುಕೊಳ್ಳಿ, ಸದುಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊರೋನಾ ಅಂತಕ್ಕಂಥದ್ದು ಸಾಂಕ್ರಾಮಿಕ ರೋಗ, ಅಂಟು ರೋಗ ಆಯಿತು, ಇನ್ನು ಮುಗಿದಿಲ್ಲ. ಅದು 1 ಅಲೆ ಆಯಿತು, ವಯಸ್ಸಾದವ್ರಿಗೆ ಬಂತು, 2ನೇ ಅಲೆ ಮಧ್ಯವಯಸ್ಕರಿಗೆ ಬಂತು, ಈಗ 3ನೇ ಅಲೆ ಎಳೆಯ ಮಕ್ಕಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ತಜ್ಞರ ಸಮಿತಿಯವರು ವರದಿಯಲ್ಲಿ ಕೊಟ್ಟಿದ್ದಾರೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು, ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಸಾಮಾಜಿಕ ಅಂತರ ಅಂದರೆ 1 ಮಾರ್ ದೂರದಲ್ಲಿ ಒಬ್ಬೊಬ್ಬರು ಇರಬೇಕು ಅಂತಕ್ಕಂಥದ್ದು ತಜ್ಞರ ಸಲಹೆ. ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ತೆಗೆದುಕೊಳ್ಳುವುದಾದರೆ ಅಲ್ಲಿನ ಗ್ರಾಮಸ್ಥರ ಮನವೊಲಿಸಿ ಸರ್ಕಾರಿ ಜಾಗವಿರುವ ಕಡೆ ಕೊಡಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಲಿಂಗರಾಜು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಮತ್ತು ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಅರಕಲಗೂಡು. ಬೇಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಆಕ್ಸಿಜನ್ ಸಾಂದ್ರಕವನ್ನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವತಿಯಿಂದ ನೀಡಲಾಯಿತು. ಬೇಲೂರು ಪಟ್ಟಣದ ಸರ್ಕಾರಿ ತಾಲೂಕು ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ IAHP ಸಂಘಟನೆಯಾದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವತಿಯಿಂದ ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಅವರಿಗೆ ಹಸ್ತಾಂತರಿಸಿ ಮಾತನಾಡಿದ ಹಸಿರಿನಿಂದ DTC ಕಮಿಟಿಯ ಸದಸ್ಯ ಹರೀಶ್, ನಮ್ಮ ಸಂಸ್ಥೆಯು ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಬಹುಮುಖ್ಯವಾಗಿ ಆರೋಗ್ಯ, ಶಿಕ್ಷಣ, ಯೋಗ, ವ್ಯಕ್ತಿ ವಿಕಾಸಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಅದರಂತೆ ಕೋವಿಡ್ 2ನೇ ಅಲೆ ದೇಶವ್ಯಾಪ್ತಿ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನಿಂದ 100 ಜನ ಆಮ್ಲಜನಕ ಇಲ್ಲದೆ ಪ್ರಾಣ ಕಳೆದುಕೊಂಡಿದ್ದಾರೆ. ಇದನ್ನು ಮನಗಂಡು ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರಾದ
ಗುರೂಜಿ ಯೋಗ ಗುರು ಶ್ರೀ ರವಿಶಂಕರ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಹಾಸನ ಜಿಲ್ಲೆಗೆ 19 ಆಕ್ಸಿಜನ್ ಸಾಂದ್ರಕಗಳು ಬಂದಿದ್ದು, ಅದರಲ್ಲಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ 2 ಸಾಂದ್ರಕ ನೀಡಿದ್ದೇವೆ ಎಂದರು. ಬೇಲೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, 2ನೇ ಅಲೆ ತಗ್ಗುವ ಮುಂಚೆಯೇ 3ನೇ ಅಲೆ ವ್ಯಾಪಿಸುವ ಮುನ್ಸೂಚನೆ ಇರುವುದರಿಂದ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರೂ ಸಹ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಈಗಾಗಲೇ ಕೆಲ ಸಂಘ ಸಂಸ್ಥೆಗಳು 15 ಆಕ್ಸಿಜನ್ ಸಾಂದ್ರತೆಗಳನ್ನು ನೀಡಿದ್ದು, ಅವು ನಮಗೆ ಉಪಯೋಗವಾಗಿದ್ದು, ಇದನ್ನು ಸಿಸಿ ಕೇಂದ್ರ ಸೇರಿದಂತೆ ತುರ್ತು ಪರಿಸ್ಥಿತಿಯಲ್ಲಿ ಉಪಯೋಗಿಸಲಾಗುತ್ತದೆ. 10 ಸಿಲಿಂಡರ್ಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ 15 ಜನರಿಗೆ ಪ್ರತಿನಿತ್ಯ ಆಕ್ಸಿಜನ್ ನೀಡಲಾಗುತ್ತದೆ. ಯಾವುದೇ ರೀತಿಯಲ್ಲಿ ಲೋಪದೋಷವಾಗದಂತೆ ಹೆಚ್ಚಿನ ರೀತಿಯಲ್ಲಿ ನಿಗಾ ವಹಿಸಲಾಗುತ್ತದೆ ಎಂದರು. ಈಗಾಗಲೇ 65% ಲಸಿಕೆ ನೀಡಲಾಗುತ್ತಿದ್ದು, ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲೂ ಲಸಿಕೆ ಹಾಕಲಾಗುತ್ತಿದ್ದು, 7 ಪದವಿ ಪೂರ್ವ ಕಾಲೇಜಿನಲ್ಲಿ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ವಿಜಯ್ ತಿಳಿಸಿದರು. ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಏನು 3ನೇ ಅಲೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಇರೋದ್ರಿಂದ ನಮಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅವಶ್ಯಕತೆ ಇತ್ತು. ಹಾಗಾಗ್ಬಿಟ್ಟು ಜಿಲ್ಲಾಡಳಿತ ಕೂಡ ಈ ಆರ್ಟ್ ಆಫ್ ಲಿವಿಂಗ್ ಒಂದು ಸಂಸ್ಥೆ NGO ಸಂಸ್ಥೆಯಿಂದ ಇವುಗಳನ್ನು ಪಡೆದು ನಮಗೆ DHO ಮುಖಾಂತರ ಎಲ್ಲ ತಾಲೂಕುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಬಹಳ ಸಂತೋಷದ ಒಂದು ವಿಷಯ. ನಾವು ಈಗ ಏನು PHC ಮಟ್ಟದಲ್ಲಿ ಮತ್ತು CHC ಮಟ್ಟದಲ್ಲೂ ಕೂಡ ಈಗೇನು ನಾವು ಕೋವಿಡ್ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಅಲ್ಲಿಗೂ ಕೂಡ ನಾವು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳನ್ನು ಕಳಿಸ್ಕೊಡ್ತೀವಿ. ನಮ್ಮಲ್ಲೂ ಕೂಡ ಕೆಲವೊಂದು ಈಗಾಗಲೇ ನಮಗೆ ಸಪ್ಲೈನೂ ಕೂಡ ಆಗಿದೆ. ಈಗ ಎಲ್ಲೆಲ್ಲಿ ಇಲ್ಲ ಅಂತ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಎಲ್ಲ ಕಡೆನೂ ಈ ಫೆಸಿಲಿಟಿನ ಕೊಡಬೇಕು. ಆಕ್ಸಿಜನ್ ಪೂರೈಕೆಯಾಗುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ನಮಗೆ ಅವಶ್ಯಕತೆ ಇತ್ತು. ಹಾಗಾಗ್ಬಿಟ್ಟು ನಾನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವರಿಗೆ ಮಾದಿಗ ಜನಾಂಗದ ಬಹುದಿನದ ಬೇಡಿಕೆಯಾದ ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ತು ಜಾರಿಗೊಳಿಸಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕೆಂದು ಇದೇ ಸಮಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇವೆ ಎಂದು ಕರ್ನಾಟಕ ಮಾದಿಗ ದಂಡೋರದ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಹೇಳಿದರು. ಹಳೆನರಸೀಪುರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುರೇಶ್, ನರೇಂದ್ರ ಮೋದಿಯವರು ಭಾರತ ಸರ್ಕಾರದಲ್ಲಿ ಶೋಷಿತರಾದ ಮಾದಿಗ ಸಮಾಜವನ್ನು ಕರ್ನಾಟಕದಲ್ಲಿ ಗುರುತಿಸುವ ಉದ್ದೇಶದಿಂದ ಚಿತ್ರದುರ್ಗ ಸಂಸದ ಹಾಗೂ ನಮ್ಮ ಸಮಾಜದ ನಾಯಕ ಮಾಜಿ ಸಮಾಜ ಕಲ್ಯಾಣ ಸಚಿವ ಎ ನಾರಾಯಣಸ್ವಾಮಿ ಅವರನ್ನ ಕೇಂದ್ರದ ಸಚಿವರನ್ನಾಗಿ ಮಾಡಿರುವುದು ಸಮುದಾಯಕ್ಕೆ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನರೇಂದ್ರ ಮೋದಿಯವರನ್ನ ತಾಲೂಕು ಕರ್ನಾಟಕ ಮಾದಿಗ ದಂಡೋರ ಹಾಗೂ ಶ್ರೀ ಸದ್ಗುರು ಶಿವಶರಣ ಹರಳಿಕೆಯ ಸಮಾಜ ಪರಿವರ್ತನಾ ಟ್ರಸ್ಟ್ ಅಭಿನಂದನೆಯನ್ನ ಸಲ್ಲಿಸುತ್ತದೆ. ಕೇಂದ್ರ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನ ನೀಡಬೇಕಾಗಿತ್ತು ಎಂಬುದನ್ನು ಆಶಿಸುತ್ತದೆ. ನಮ್ಮ ಸಮಾಜವನ್ನ ಹಾಗೂ ಕರುನಾಡು ಜನತೆಯನ್ನ ಗುರುತಿಸುತ್ತಿರುವ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ ಎಂದರು. ಸನ್ಮಾನ್ಯ ಶ್ರೀ ಎ ನಾರಾಯಣಸ್ವಾಮಿ ಅವರು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ರಾಜ್ಯ ಮಂತ್ರಿಯಾಗಿ ಆಗಿರೋದು ನಮ್ಮ ಮಾದಿಗ ಜನಾಂಗಕ್ಕೆ ತುಂಬ ಸಂತೋಷವಾಗಿದೆ. ಆದ್ದರಿಂದ ಅವರಿಗೆ ಸಮಸ್ತ ಮಾದಿಗರ ಪರವಾಗಿ ಹೊಳೆನರಸೀಪುರ ತಾಲೂಕಿನಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ಥರವಾಗಿ BJP ಸರ್ಕಾರ ಮುಂದೆನೂ ಕೂಡ ಇವತ್ತೇನು ಎಲ್ಲ ನಮಗೆ ಗುರುತಿಸಿ ಒಳ್ಳೊಳ್ಳೆ ಸ್ಥಾನಮಾನ ಕೊಡ್ತಾರೆ. ಮುಂದಕ್ಕೂ ಅದೇ ರೀತಿಯಾಗಿ ಸದಾಶಿವ ಆಯೋಗ ರಚನೆ ಕೂಡ ನಾವು ಅದೇ ಥರ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಹೆಚ್ಚಿನ ಬೆಂಬಲ ಕೊಡ್ತೀವಿ. ಜೊತೆಗೆ ದಲಿತ CM ಯಾವುದೇ ಪಕ್ಷ ಆಗಿರ್ಬೋದು, ದಲಿತ CM ಘೋಷಣೆ ಮಾಡಿದ್ರೆ ಅವ್ರ ಪರವಾಗಿ ನಾವು ಯಾವತ್ತೂ ನಿಲ್ತೀವಿ. ಹೇಳ್ತಾ ನಾವು ಈ ನಮ್ಮ ಎ ನಾರಾಯಣಸ್ವಾಮಿ ಅವರಿಗೆ ಒಂದು ಕ್ಯಾಬಿನೆಟನ್ನು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಇಡೀ ಇವತ್ತು ನಾರಾಯಣಸ್ವಾಮಿ ಅಂತವ್ರನ್ನ ಗುರುತು ಮಾಡಿ ಪಾರ್ಟಿ ವತಿಯಿಂದ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ಕೊಡುಗೆ ಅಂತ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ನಾವು ನಾರಾಯಣಸ್ವಾಮಿ ಅವರಿಗೆ ಕೊಟ್ಟಿರೋಂಥ ಒಂದು ಅವಕಾಶ ಮತ್ತು ಅಧಿಕಾರನ ಸಂತೃಪ್ತಿಯಾಗಿ ಇಡೀ ವ್ಯವಸ್ಥೆಗೆ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡು ಕೆಲಸ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿ ಅವ್ರಿಗೊಂದು ಒಳ್ಳೆಯ ಒಂದು ಆಶಾಭಾವನೆಯಿಂದ ನಾವು ಇಲ್ಲಿ ಅಭಿನಂದಿಸ್ತಾ ಇದ್ದೀವಿ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ನಾವು ಇಲ್ಲಿ ತುಂಬ ಉತ್ಪೂರ್ವವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರ್ತೀವಿ. ಇದು ಸಮಸ್ತ ಹೊಳೆನರಸೀಪುರ ಈ ಏನು ಈ ಜನಾಂಗದ ಪರವಾಗಿ ಮತ್ತು ಹಾಸನ ಜಿಲ್ಲೆ ಜನದ ಪರವಾಗಿ ನಾವು ಅವರಿಗೆ ಸರ್ಕಾರಕ್ಕೆ ಮತ್ತು ಮಾಧ್ಯಮರ ಸಮಿತಿ ಅಧ್ಯಕ್ಷರು BJP ಪಕ್ಷದ ವತಿಯಿಂದ ನರೇಂದ್ರ ಮೋದಿ ಸಂಪುಟ ಸಭೆಯಲ್ಲಿ ಎ ನಾರಾಯಣಸ್ವಾಮಿ ಅವರಿಗೆ ಪ್ರಪ್ರಥಮ ಬಾರಿಗೆ ಸಂಸದರಾಗಿ ಆಯ್ಕೆಯಾದಂಥ ವ್ಯಕ್ತಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಅಂತ ಸ್ವೀಕರಿಸಿದಂಥ ವ್ಯಕ್ತಿ ಅಂತ ಅಂದರೆ ಅದು ಎ ನಾರಾಯಣಸ್ವಾಮಿ ಒಬ್ಬರು ಮಾತ್ರ, ಬೇರೆ ಯಾರೂ ಸಾಧ್ಯ ಆಗಿಲ್ಲ ಇದುವರೆಗೂ ಅಂತ ಹೇಳ್ತಾ, ಮತ್ತು ಇದೇ ಥರ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಅವರು ಎಲ್ಲ ಇಲಾಖೆ ವರ್ಗದವರಿಗೂ ಸಹ ಒಳ್ಳೆ
ಸುವ್ಯವಸ್ಥಿತವಾದ ಈ ಮಾದಿಗ ಸಮುದಾಯ SC ST ಎಲ್ಲರಿಗೂ ಸೇರಿ ಬರಬೇಕಾದಂಥ ಸೌಲಭ್ಯಗಳನ್ನು ಸಮರ್ಪಕವಾಗಿ ತರುವ ನಿಟ್ಟಿನಲ್ಲಿ ಅವರು ಯಶಸ್ಸು ಮಾಡ್ತಾರೆ ಅಂತ ನಾವು ಭರವಸೆಯನ್ನು ಇಟ್ಕೊಳ್ತಾರೆ. ಈ ಸರಳ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ದಲಿತ ಮುಖಂಡ ಗೋವಿಂದರಾಜು, ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಳನರಸೀಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನಿಮಗೆ ಕೋವಿಡ್-19 ಸೋಂಕು ದೃಢವಾಗಿದೆಯೇ ಅಥವಾ ಕೋವಿಡ್-19 ರೋಗದ ಲಕ್ಷಣಗಳು ಕಂಡು ಬಂದಿವೆಯೇ? ಚಿಂತಿಸಬೇಡಿ. ಕೋವಿಡ್ ಹೋಮ್ ಕೇರ್ ಸರ್ವಿಸ್ ಈಗ ನಿಮ್ಮ SSM ಆಸ್ಪತ್ರೆಯ ವತಿಯಿಂದ. SSM ಆಸ್ಪತ್ರೆ, ಶಂಕರ್ ಮಠ ಎದುರು, KR ಪುರಂ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8746082753 9480046166. ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿಬಾ ರಸ್ತೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಎದುರು, ಹಾಸನ. ಹಾಸನ ಜಿಲ್ಲೆಯಲ್ಲೇ ಮನೆ ಮಾತಾದ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅಧಿಕೃತ ಮಾರಾಟಗಾರರು ಇನ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂಡ್ ಸಬ್ಮರ್ಸಿಬಲ್ ಮೋಟಾರ್ಸ್. ಭೇಟಿ ಕೊಡಿ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್, ಕಸ್ತೂರಿಬಾ ರಸ್ತೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಎದುರು, ಹಾಸನ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕ ನೂತನವಾಗಿ ಪ್ರಾರಂಭವಾಗಿರುವ ಮಾತೃಶ್ರೀ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ವಾಣಿಜ್ಯ ಉದ್ದಿಮೆಗಳಿಗೆ ಅಂದ್ರೆ ಆಫೀಸ್, ಆಗ್ರೋ ಸೆಂಟರ್, ಬ್ಯಾಂಕ್, ಪ್ರಾವಿಷನ್ ಸ್ಟೋರ್ ಇನ್ನು ಮುಂತಾದ ಅವಶ್ಯಕತೆಗಳಿಗೆ ಅನುಕೂಲವಾಗುವ 30x40 ಅಳತೆಯ ಮಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಫೋನ್ ನಂಬರ್ 9880663399 9900352490. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು, BM ರಸ್ತೆ, ಹಾಸನ. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶನಿವಾರ ಹೊಸದಾಗಿ 175 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಇದರಿಂದ ಒಟ್ಟು ಸೋಂಕಿತರ ಸಂಖ್ಯೆ 1,04,088ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಈವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 262 ಆಗಿದ್ದು, ಒಟ್ಟು 1,04,32 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಆದರೆ ಕಳೆದ ಮಾರ್ಚ್ 22ರಿಂದ 74,869 ಸೋಂಕಿತರು ಪತ್ತೆಯಾಗಿದ್ದಾರೆ ಮತ್ತು 763 ಜನ ಸಾವಿಗೀಡಾಗಿದ್ದಾರೆ ಎಂಬ ಮಾಹಿತಿ ಇದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 2,427 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ 78 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ. ಒಬ್ಬರು ಮೃತಪಟ್ಟಿದ್ದು, ಮೃತರ ಸಂಖ್ಯೆ ಒಟ್ಟು 1,229 ಆಗಿದೆ.
ಚಿಕಿತ್ಸೆ ಫಲಕಾರಿಯಾಗದೆ ಅರಸೀಕೆರೆಯ ಒಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಅವರು ತಿಳಿಸಿದ್ದಾರೆ. ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 7, ಅರಕಲಗೂಡು 23, ಅರಸೀಕೆರೆ 19, ಬೇಲೂರು 17, ಚನ್ನರಾಯಪಟ್ಟಣ 28, ಹಾಸನ 56, ಹೊಳೆನರಸೀಪುರ 13, ಸಕಲೇಶಪುರ 11, ಇತರೆ 1 ಸೇರಿ ಒಟ್ಟು 175 ಆಗಿದೆ ಎಂದರು. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್-19 ಸಂಬಂಧಿಸಿದಂತೆ ಸಹಾಯವಾಣಿಯನ್ನು ಆರಂಭಿಸಲಾಗಿದ್ದು, ಸಂಖ್ಯೆಗಳು 08172 262222 94482 70072 ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಎಬಿಎಆರ್ಕೆ ನೋಡಲ್ ಅಧಿಕಾರಿ ಡಾ ವೇಣುಗೋಪಾಲ್ ಮೊಬೈಲ್ ಸಂಖ್ಯೆ 9742700917ಗೆ ಸಂಪರ್ಕಿಸಬಹುದಾಗಿದೆ. HCN ನ್ಯೂಸ್ ಹಾಸನ್. ಹಾಸನ ನಗರದಲ್ಲಿ ಸಾರ್ವಜನಿಕವಾಗಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಹೋಗಿರುವುದು ಉತ್ತಮ ಕೆಲಸವಾಗಿದ್ದು, ನಮಗೆ ನ್ಯಾಯಯುತವಾಗಿ ಪರಿಹಾರ ಕೊಡುವಂತೆ ಜೆಆರ್ ಚಂದ್ರಶೇಖರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಹಾಸನದ ಹೇಮಾವತಿ ನಗರದ ನಿವಾಸಿಯಾಗಿರುವ ನಾನು ನಗರಸಭೆ ವ್ಯಾಪ್ತಿಗೆ ಒಳಪಡುವ ಜವೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30/1ರಲ್ಲಿ ಸುಮಾರು 1 ಎಕರೆ 1 ಗುಂಟೆ ಜಮೀನಿದ್ದು, ನನ್ನ ಹೆಸರಿಗೆ 20 ಗುಂಟೆ ಹಾಗೂ ನನ್ನ ತಾಯಿ ಗಿಡ್ಡಮ್ಮ ಹೆಸರಿಗೆ 21 ಗುಂಟೆ ಜಮೀನಿದೆ. ಸುಮಾರು 45 ವರ್ಷಗಳಿಂದಲೂ ಈ ಭೂಮಿ ನಮ್ಮ ಸ್ವಾಧೀನದಲ್ಲಿದ್ದು, ರೇವಣ್ಣನವರು ಮಂತ್ರಿಯಾಗಿದ್ದಾಗ ಇಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ 500 ಮೀಟರ್ ಉದ್ದ ಹಾಗೂ 40 ಅಡಿ ಅಗಲದ ರಸ್ತೆಗೆ ನಿರ್ದೇಶನ ನೀಡಲಾಗಿತ್ತು. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿಡಿಪಿ ನಕ್ಷೆ ಪ್ರಕಾರ 350 ಮೀಟರ್ ರಸ್ತೆಯು ನಿರ್ಮಾಣಗೊಂಡಿದ್ದು, ಇನ್ನುಳಿದ 150 ಮೀಟರ್ ರಸ್ತೆಯನ್ನ ನಕ್ಷೆ ವಿರುದ್ಧವಾಗಿ ಮಾಡಲು ಹೋದಾಗ ನನ್ನ ಜಮೀನು ವಿರೂಪಗೊಳಿಸಲು ಬಂದರು ಎಂದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ರಸ್ತೆ ಮಾಡಿರುವುದಕ್ಕೆ ನನ್ನ ಅಭ್ಯಂತರವಿಲ್ಲ, ಆದರೆ ಸೂಕ್ತ ಪರಿಹಾರ ಕೊಡಬೇಕು, ಇಲ್ಲವಾದರೆ ಮತ್ತೆ ಬೇಲಿ ಹಾಕುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗಿಡ್ಡಮ್ಮ, ಲೋಕೇಶ್, ವೇದಿಕ್ ಉಪಸ್ಥಿತರಿದ್ದರು. ಪ್ರತಿಭೆ ಹುಟ್ಟುವುದು ಗುಡಿಸಿಲಿನಲ್ಲಿ, ಸಾಯುವುದು ಅರಮನೆಯಲ್ಲಿ ಎಂದು ಹೊಳೆನರಸೀಪುರ ಆರಕ್ಷಕ ಉಪ ಅಧೀಕ್ಷಕ ಬಿಬಿ ಲಕ್ಷ್ಮೇಗೌಡ ನುಡಿದರು. ಹೊಳೆನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದಲಿತ ಕವಿ ಡಾ ಸಿದ್ದಲಿಂಗಯ್ಯ ಅವರ ಬದುಕು ಮತ್ತು ಬರಹ ಕುರಿತ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದರು. ಸ್ವಾಭಿಮಾನಕ್ಕೆ ಮತ್ತು ಆತ್ಮಗೌರವಕ್ಕೆ ಯಾವ ಹಂತದಲ್ಲಿಯೂ ಅದಕ್ಕೆ ತಂದುಕೊಳ್ಳದ ಅವರು ಬಂಡಾಯ ಸಾಹಿತಿ, ಕ್ರಾಂತಿಕಾರಿ ಗೀತೆಗಳು, ಕವನ ಸಂಕಲನಗಳು, ಲೇಖನಗಳು, ಕಾವ್ಯ, ಕಾದಂಬರಿಗಳನ್ನು ಬರೆಯುವುದರ ಮೂಲಕ ಶೋಷಿತರಲ್ಲಿ ಜಾಗೃತಿ ಮೂಡಿಸಿ ಆ ಮೂಲಕ ಪರಿವರ್ತನೆಯತ್ತ ಸಾಗಲು ಮುನ್ನಡಿ ಬರೆಯುತ್ತಿದ್ದರು. ಡಾ ಅಂಬೇಡ್ಕರ್ ಅವರಂತಹ ಅನೇಕ ದಾರ್ಶನಿಕರ ಜೀವನ ಚರಿತ್ರೆಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತಿದ್ದರು. ಅವರ ತತ್ವ, ಜೀವನಾದರ್ಶ ಹಾಗೂ ಮಾರ್ಗದರ್ಶನದತ್ತ ನಿರಂತರವಾಗಿ ಮೈಗೂಡಿಸಿಕೊಂಡು ಕತೆ, ಕಾದಂಬರಿಗಳನ್ನು ಬರೆದಿರುವುದು ಗಮನಾರ್ಹ ಸಂಗತಿ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಯೋಗೇಶ್ ಮಾತನಾಡುತ್ತಾ, ರಾಷ್ಟ್ರಕವಿ ಕುವೆಂಪು ಅವರ ಆತ್ಮಕಥನ ಸಿದ್ದಲಿಂಗಯ್ಯನವರ ಬರಹಕ್ಕೆ ಸ್ಫೂರ್ತಿ ನೀಡಿತು. ಬಹುಮುಖ ಪ್ರತಿಭೆಯ ಅಪರೂಪದ ಶ್ರೇಷ್ಠ, ಧೀರ, ನೈಜ, ಧೀಮಂತ ವಿಶ್ವಕವಿ ಎಂದು ಬಣ್ಣಿಸಿದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕ ಎನ್ಆರ್ ಶಿವರಾಮ್ ಮಾತನಾಡಿ, ಕ್ರಿಯಾಶೀಲತೆ ಆರೋಗ್ಯದ ಪ್ರಮುಖ ಅಸ್ತ್ರವಾಗಿದ್ದು, ಭಗವಾನ್ ಬುದ್ಧನ ಆರಾಧಕರಾಗಿದ್ದ ಸಿದ್ದಲಿಂಗಯ್ಯ ಅವರ ಸರಳ ಬದುಕು ಆಕರ್ಷಣೀಯವಾಗಿತ್ತು ಎಂದರು. ತಾಲೂಕು ದಂಡಾಧಿಕಾರಿ ಹಾಗೂ ಕಸಪ ಗೌರವಾಧ್ಯಕ್ಷ ಕೆಕೆ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಿದ್ದಲಿಂಗಯ್ಯ ಅವರು ಬರೆದಿರುವ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಎಂಬ ಸಾಲುಗಳನ್ನು ಹಾಡುವುದರ ಮೂಲಕ ಎಲ್ಲರನ್ನ ಮನರಂಜಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಿದ್ದಲಿಂಗಯ್ಯ ಅವರು ಬರೆದಿರುವ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಎಂಬ ಸಾಲುಗಳನ್ನು ಹಾಡುವುದರ ಮೂಲಕ ಎಲ್ಲರನ್ನ ಮನರಂಜಿಸಿದರು. ಇಳಿಜಾರಿನಲ್ಲಿ ಆತನಿವೆಯಲ್ಲಿ ಇಳಿಯಬೇಡ ಗೆಳತಿ, ಇಳಿಜಾರಿನಲ್ಲಿ ಆತನಿವೆಯಲ್ಲಿ ಇಳಿಯಬೇಡ ಗೆಳತಿ, ಇಳಿಯಬೇಡ ಗೆಳತಿಯ ಆತನಿವೆಯಲ್ಲಿ
ಧರಿಸುವಂತೆ ಕಾಲಲ್ಲಿ ನಮಯ ಮುತ್ತುವ ಮೊಳಗದಿಂದು ಮುತ್ತು ಮೊಳಗದಿಂದು. ದನಿಯಾದಿರಿ ದನಿಹೀನರು ದನಿ ಎತ್ತಿ ಕೂಗುವಂತೆ ಕವಿತೆಗಳ ಕಹಳೆ ಮೊಳಗಿಸಿ ಜಾತಿ ಕೊಳೆ ತೊಳೆಯುವ, ಕವಿತೆಗಳ ಕಹಳೆ ಮೊಳಗಿಸಿ ಜಾತಿ ಕೊಳೆ ತೊಳೆಯುವ ಒಳೆ ಒನಲುಗಳರಿಸಿದಿರಿ ಹೋರಾಟದಿ ಧೂಮಿ. ಕೆಟ್ಟ ವ್ಯವಸ್ಥೆಗೂ ಇಷ್ಟವಾಗುವಂತೆ ಕಷ್ಟಗಳ ಏಳಿ ಹಕ್ಕುಗಳ ಕೇಳಿ ದಿಟ್ಟತನದಿ ದಟ್ಟವಾಗಿಸಿದಿರಿ ದಲಿತರ. ಬಡವರ ಬದುಕ ಹಣತೆಗೆ ಎಚ್ಚರಿಕೆಯ ಎಣ್ಣೆ ಎರೆದು, ಬಡವರ ಬದುಕ ಹಣತೆಗೆ ಎಚ್ಚರಿಕೆಯ ಎಣ್ಣೆ ಎರೆದು ಮುಚ್ಚಿದೆದೆ ಮನಗಳ ಕದ ತೆರೆದು ಕಣ್ತೆರೆದು ಎದುರಾಗಿ ನಿಂತೆದುರಿಸುವಂತೆ ಅನ್ಯಾಯ ಅಸ್ಪೃಶ್ಯತೆ, ಎದುರಾಗಿ ನಿಂತೆದುರಿಸುವಂತೆ ಅನ್ಯಾಯ ಅಸ್ಪೃಶ್ಯತೆ. ನಿರಂತರ ಮಾರ್ಗ ತೋರಿ ಸಾಗಿ ನೆಲದೊಡೆಯರ ಜೊತೆ, ನಿರಂತರ ಮಾರ್ಗ ತೋರಿ ಸಾಗಿ ನೆಲದೊಡೆಯರ ಜೊತೆ ಸದಾ ಸಿದ್ಧವಾಗಿ ಎದ್ದು ಬಂದಿದ್ದೀರಿ ಸಿದ್ಧಲಿಂಗಯ್ಯ, ಸದಾ ಸಿದ್ಧವಾಗಿ ಎದ್ದು ಬಂದಿದ್ದೀರಿ ಸಿದ್ಧಲಿಂಗಯ್ಯ. ನೊಂದು ಬೆಂದವರ ಬದುಕ ಅರ್ಥಪೂರ್ಣದಿ ಚಿತ್ರಿಸಿ, ನೊಂದು ಬೆಂದವರ ಬದುಕ ಅರ್ಥಪೂರ್ಣದಿ ಚಿತ್ರಿಸಿ ಬಣ್ಣ ತುಂಬುವ ಕಾಯಕ ಪೂರ್ಣವಾಗುವ ಮುನ್ನ, ಬಣ್ಣ ತುಂಬುವ ಕಾಯಕ ಪೂರ್ಣವಾಗುವ ಮುನ್ನ ನಮ್ಮನ್ನೆಲ್ಲರನ್ನೂ ಅಗಲಿ ದೂರಾದಿರಯ್ಯ. ಅವ್ರ ಮನೇಲಿ ತುಂಬಿ ತುಳುಕಾಡ್ದ ಬಡತನ. ಅವರು ಯಾಕೆ ಇವರು ಈ ಥರ ಒಂದು ಕ್ರಾಂತಿ ರೀತಿಯ ಕವನಗಳನ್ನು ರಚನೆ ಮಾಡಿದ್ರು ಅಂತಂದರೆ ಅದಕ್ಕೆ ಹಿನ್ನೆಲೆ ಇದೆ, ಅದಕ್ಕೆ ಕಾರಣಗಳಿದೆ, ಅದಕ್ಕೆ ಬಲವಾದ ಕಾರಣಗಳಿದ್ದಾವೆ. ಅವ್ರ ಮನೆ ಹಿಂಭಾಗದಲ್ಲೇ ಒಂದು ದಿನ ಅವರು ಹುಡುಗ ಆಗಿದ್ದಾಗ, ತುಂಬ ಚಿಕ್ಕವರಿದ್ದಾಗ ಅವರು ನೋಡ್ತಾರೆ ಹೊರಗಡೆ ಬಂದು ಒಬ್ಬ ಜಮೀನಿನ ಮಾಲೀಕ ಏನು ಮಾಡ್ತಾನೆ ಅಂತಂದರೆ ಎತ್ತುಗಳ ಬದಲಾಗಿ ಜನಗಳನ್ನು ಆ ನೊಗಕ್ಕೆ ಕಟ್ಕೊಂಡು ಉಳುಮೆ ಮಾಡ್ತಾ ಇರ್ತಾನೆ ಅವ್ರ ಮನೆ ಹಿಂಭಾಗದಲ್ಲಿ. ಕೊನೆಗೆ ಇವರು ನೋಡ್ತಾರೆ, ಅದರಲ್ಲಿ ಒಂದು ಎತ್ತು ತನ್ನ ತಂದೆ ಸಿದ್ಧಲಿಂಗಯ್ಯನವರ ತಂದೆ ಒಂದು ಎತ್ತಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇದು ಅವರ ಮನಸ್ಸಿನಲ್ಲಿ ಬಹಳ ಗಾಢವಾಗಿ ಅದು ಪರಿಣಾಮ ಬೀರುತ್ತೆ. ಸಿದ್ಧಲಿಂಗಯ್ಯ ಯಾಕೆ ಅವರು ಕವನಗಳನ್ನು ಬರೀತಾ ಇದ್ದಾರೆ, ಕ್ರಾಂತಿ ಗೀತೆಗಳನ್ನು, ದಲಿತ ಸಾಹಿತ್ಯವನ್ನ ಯಾಕೆ ಅವರು ಹುಟ್ಟಾಕಿದ್ರು, ದಲಿತ ಸಂಘಟನೆಯನ್ನ ಯಾಕೆ ಹುಟ್ಟಾಕಿದ್ರು ಅವರು, ಅದಕ್ಕೆ ಒಂದು ಪ್ರಬಲವಾದಂಥ ಕಾರಣಗಳು ಇರ್ತವೆ. ಮನೆಯಲ್ಲಿ ಇದ್ದಂಥ ಬಡತನ ಅವರನ್ನ ಆ ರೀತಿ ಪ್ರೇರಣೆ ಮಾಡುತ್ತದೆ. ಬಹುಶಃ ಸೌಕರ್ಯಗಳಿದ್ದಿದ್ರೆ, ಸೌಲಭ್ಯಗಳಿದ್ದಿದ್ರೆ ಅವರು ಒಂದು ಅಧಿಕಾರಿ ಆಗ್ತಾ ಇದ್ರು ಅಥವಾ ಯಾವುದಾದ್ರೂ ಒಂದು ಪಕ್ಷದ ಮುಖಂಡರಾಗ್ತಾ ಇದ್ರು. ಅವ್ರಿಗೆ ಏನೂ ಸವಲತ್ತುಗಳಿಲ್ಲ. ಅದಕ್ಕೆ ಹೇಳೋದು, ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ, ಸಾಯುವುದು ಅರಮನೆಯಲ್ಲಿ. ನೀವೇನು ಎಲ್ಲ ಎಕ್ಸಾಂಪಲ್ಸ್ ನೀವು ಎಷ್ಟು ತಗೋತಿರೋ, ನೀವು ಇಡೀ ಪ್ರಪಂಚದಲ್ಲಿ ಸಕ್ಸಸ್ ಆಗಿರೋರನ್ನ ನೀವು ಒಂದು ಪಟ್ಟಿ ಮಾಡಿದ್ರೆ ಅವರೆಲ್ಲ ಹುಟ್ಟಿರೋದು ತುಂಬ ಕಡುಬಡತನದಲ್ಲಿ ಹುಟ್ಟಿರ್ತಾರೆ. ತುಂಬಾ ಹತ್ತಿರದಲ್ಲಿ ಕೂರಿಸಿ ಅವರನ್ನ ಗೌರವಿಸಿ ಮಾತಾಡಿಸಿ ಅವರ ಸಾಹಿತ್ಯವನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟುವಂತ ಕೆಲಸವನ್ನ ದೊಡ್ಡ ದೊಡ್ಡ ಮಹನೀಯರು ಮಾಡ್ತಾ ಇದ್ರು ಅಂತಂದ್ರೆ ಸಿದ್ಧಲಿಂಗಯ್ಯನವರ ಒಂದು ವ್ಯಕ್ತಿತ್ವ ಯಾವ ಮಟ್ಟದ ಅಂತ ಎಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರಿಗೆ ಎಂತಹ ಬೆಲೆ ಇತ್ತು ಅಂತಕ್ಕಂಥ, ಅವ್ರ ಶಕ್ತಿ ಹೇಗಿತ್ತು ಅಂತಕ್ಕಂಥದ್ದು, ಬರವಣಿಗೆಯ ಶೈಲಿ ಮರುಚು ಹೇಗಿತ್ತು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ನೋಡಿ, ದೇವರು ಮಹಾದೇವನವರ ಭಾಷಾ ಒಂದು ಏನು ಪ್ರಕಾರಕ್ಕೂ ಮತ್ತೆ ನಮ್ಮ ಈ ಒಂದು ಸಿದ್ಧಲಿಂಗಯ್ಯನವರ ಪ್ರಕಾರಕ್ಕೂ ವ್ಯತ್ಯಾಸವೇನಿಲ್ಲ. ಆದ್ರೆ ಅವರು ಈ ಕಡೆ ಮಾಗಡಿ ಮತ್ತೆ ರಾಮನಗರ ಭಾಷೆಗೆ ಏನು ಬರ್ತದೆ, ಈಗ ನಾವು ಇಲ್ಲಿ ಇಕ್ಲಾ ಅಂತ ಮನೆ ಹೇಳ ಅಂತೀವಿ. ಕಡೆ ಈ ಭಾಷೆ ಕೇಳಿರೋ ಎಲ್ಲ ಕೇಳಿರ್ತೇವೆ, ಈ ಕಡೆಗೆ ಈ ಭಾಗದಲ್ಲಿ ಮಾತಾಡ್ತೀವಲ್ಲ ಇಕ್ಲಾ ಅಂತ ಹೇಳ ಅಂತೀವಿ. ನಾವು ಒಂದಾಣ ಬಗ್ಗೆ ಏನ್ ಮಾಡ್ತೀವಿ, ಇಕ್ಲಾ ಅಂತೀವಿ. ಅಲ್ಲಿ ಕೂಡ ಅದೇ ಭಾಷೆ ಇತ್ತು, ಇಕ್ಕರ್ಲ ಬದಿರ್ಲ ಇದೇ ತರ ಭಾಷೆ ಇರ್ತವೆ. ಸೊ ಈಗ ಅವ್ರು ಏನ್ ಕಂಡ್ಕೊಂಡ್ರು ಅಂತಂದ್ರೆ, ಇವತ್ತಿನ ಸಂದರ್ಭದಲ್ಲಿ ಈಗ ಹಾಡುಗಾರನ ಹಾಡು ಮುಗಿಸಕ್ಕೆ ಅರ್ಥವಾಗಲ್ಲ, ಆಗತ್ತಾ? ಹಾಡುಗಾರನ ಕಂಠವನ್ನು ಅದು ಬಿಡಕ್ಕೆ ಅರ್ಥವಾಗ್ತದ? ಹಾಡುವ ಕೋಗಿಲೆ ಕಂಠವನ್ನು ಅದು ಬಿಡ್ಲಿಕ್ಕೆ ಆಗ್ತದ? ಹಾಗೆ ತನ್ನ ವಿಚಾರಗಳನ್ನ, ತನ್ನ ನೋವುಗಳನ್ನ ಸಮಾಜಕ್ಕೆ ನೊಂದ ಶೋಷಿತ ವರ್ಗಕ್ಕೆ ತಲುಪಿಸ್ಬೇಕು ಅಂತಂದ್ರೆ ಅವನನ್ನ ನಿಗ್ರಹಿಸ್ತಕ್ಕಂಥ ತಡೆತಕ್ಕಂಥ ಶಕ್ತಿ ಯಾರು ಕೂಡ ಇರೋದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಂದು ಕಾಲದಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನಮ್ಮ ಸರ್ ಹೇಳಿದ್ದಾರೆ, ಕುವೆಂಪುರವರು ಕೂಡ ಪ್ರಭಾವಿತರೆ ಸಿದ್ಧಲಿಂಗಯ್ಯನವರಿಗೆ. ಆತ್ಮಚರಿತ್ರೆ ಬರೀಬೇಕಾದ್ರೆ ಅವ್ರ ಆತ್ಮಚರಿತ್ರೆಗೆ ಈಗ ನಾವು ಊರು ಕೇರಿ ಸರ್ ಅವ್ರ ಆತ್ಮ ಕಥನ ಊರು ಕೇರಿ 3 ಪ್ರಬಂಧಗಳು 3 ಸಂಕಲನಗಳು ಆಗಲೇ ಪಬ್ಲಿಷ್ ಆಗಿ ಹೋಗಿವೆ. 10 ಸಾರಿ 20 ಸಾರಿ 30 ಸಾರಿ ಅದು ರೀಪ್ರಿಂಟ್ ಆಗಿದೆ. 4ನೇದು ಆಗ್ಬೇಕಾಯ್ತು, ಅಷ್ಟೊತ್ತಿಗೆ ಅವರು 4 ವರ್ಷರಾದ್ರು 5 ವರ್ಷರಾದ್ರು, ಹಾಗಾಗಿ ಅದರಲ್ಲಿ ಕೆಲಸ ಸ್ಟಾಪ್ ಆಗುತ್ತೆ. ಕಲಾವಿದರಾದ ಕಡುವಿನಹಳ್ಳಿ ನಾಗರಾಜ್, ಆರೋಗ್ಯ ಇಲಾಖೆಯ ಆನಂದ ಮಠಪತಿ, ಆಲಗೌಡನಹಳ್ಳಿ ಪ್ರೌಢಶಾಲೆಯ ಶಿಕ್ಷಕ ಆರ್ ಉಮೇಶ್, ಸಿದ್ದಲಿಂಗಯ್ಯ ಅವರು ಬರೆದಿರುವ ಗೀತೆಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು.
ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಾಜೇಶ್ವರಿ ಮಾತನಾಡಿ, ಸಿದ್ದಲಿಂಗಿ ಅವರ ಬರಹ ಹರಿತವಾದ ಖಡ್ಗದಂತೆ ಇದ್ದವು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವಲಯ ಅರಣ್ಯಾಧಿಕಾರಿ ಲಕ್ಷ್ಮೀಕಾಂತ್, ಅಬಕಾರಿ ಇಲಾಖೆಯ ಗೀತಾ, ಸಮಾಜ ಕಲ್ಯಾಣ ಇಲಾಖೆಯ ಲಿಂಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಳೆನರಸೀಪುರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಲೂರು ಘಟಕದ ವತಿಯಿಂದ 73ನೇ ರಾಷ್ಟ್ರೀಯ ವಿದ್ಯಾರ್ಥಿ ದಿವಸ್ ಅಂಗವಾಗಿ ಧ್ವಜಾರೋಹಣ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಪಟ್ಟಣದ BGS ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ BGS ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಚಂದ್ರಶೇಖರ್, ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವವನ್ನು ಬೆಳೆಸಿಕೊಂಡರೆ ಮುಂದೆ ಉತ್ತಮ ಪ್ರಜೆಯಾಗಬಹುದು. ಸರಳತೆ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ಭವ್ಯ ಭಾರತದ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಹೆಜ್ಜೆ ಮಹತ್ವದ್ದಾಗಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಅಳವಡಿಸಿಕೊಂಡು ನಾಯಕತ್ವದ ಗುಣವನ್ನು ವಿದ್ಯಾರ್ಥಿ ಪರಿಷತ್ನಲ್ಲಿ ಬೆಳೆಸಿಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರದ ಶಕ್ತಿ ಎಂಬುದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬಹುದು ಎಂದರು. ಉಪನ್ಯಾಸಕ ವೀರಭದ್ರಪ್ಪ ಮಾತನಾಡಿ, ರಾಷ್ಟ್ರೀಯ ವಿದ್ಯಾರ್ಥಿ ದಿವಸದ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ದೇಶಕ್ಕಾಗಿ ದುಡಿಯುವಂತಹ ಮತ್ತು ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸುವಂತಹ ಮನೋಭಾವನೆಯನ್ನು ಬೆಳೆಸುವ ಉದ್ದೇಶವಿದೆ. ಇಂದಿನ ಯುವ ಜನಾಂಗ ನಮ್ಮ ದೇಶಕ್ಕೆ ಅಗತ್ಯವಿರುವ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅದರಲ್ಲಿ ತಮ್ಮ ಪ್ರಾವೀಣ್ಯತೆಯೊಂದಿಗೆ ತಮ್ಮ ದಕ್ಷತೆಯೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ದೇಶವನ್ನು ಮುನ್ನಡೆಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಹ ಕಾರ್ಯದರ್ಶಿ ಐಶ್ವರ್ಯ ಮಾತನಾಡಿ, ಎಬಿವಿಪಿ ಅಂದರೆ ಜವಾಬ್ದಾರಿಯುತ ಸಂಘಟನೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತನ್ನದೇ ಆದಂತಹ ಸೈದ್ಧಾಂತಿಕ ಭೂಮಿಕೆಯನ್ನು ಹೊಂದಿದೆ. ಶೋಷಣೆ ಮುಕ್ತ ಸಮಾನತೆಯುಕ್ತ ಸಮಾಜದ ನಿರ್ಮಾಣ ಮಾಡುವ ಜಗತ್ತಿನ ಏಕೈಕ ಸಂಘಟನೆ ಎಂದರು. ಒಳ್ಳೊಳ್ಳೆಯ ಸಮಾಜ ಪರವ ಕೆಲಸ ಮಾಡ್ತಕ್ಕಂಥ ಸಮಾಜದ ಪರವ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವು ಜೀವನ ಮಾಡ್ತಿರೋದ್ರಿಂದ ಅವರ ಚಟುವಟಿಕೆಗಳು ನಾವು ಭಾಗವಹಿಸೋದ್ರಿಂದ ಹಲವಾರು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ತಿಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಈಗ ವಿದ್ಯಾರ್ಥಿಗಳು ನೀವು ಇದೀರಾ, ಯುವ ಶಕ್ತಿ ನಮ್ಮ ದೇಶದ ಬೆನ್ನೆಲುಬು. ನೀವು ಮುಂದಿನ ಭವ್ಯ ಭಾರತವನ್ನು ಕಟ್ಟಬೇಕು ಅಂದರೆ ನೀವೆಲ್ಲ ಏನಿದ್ರ ನಿಮ್ಮ ಮನಸ್ಸು ಚಿತ್ತಗಳು ಯಾವ ಕಡೆ ಇರಬೇಕು ಅಂದರೆ ದೇಶದ ಕಡೆ ಇರಬೇಕು. ಸರಳವಾಗಿ ಜೀವನ ಮಾಡುವಂಥದ್ದನ್ನ ಕಲ್ತ್ಕೊಂಡ್ರೆ ಇದರಲ್ಲೇ ಸುಖ ಪಡಬೇಕು, ಇದರಲ್ಲೇ ನೆಮ್ಮದಿ ಪಡಬೇಕು ಅಂತ ನಾವು ಚೌಕಟ್ಟು ಹಾಕೊಂಡ್ರೆ ನಮ್ಮ ಜೀವನಕ್ಕೆ ತುಂಬ ಕಲರ್ಫುಲ್ ಆಗಿ ಬಣ್ಣ ಬಣ್ಣದ ಮೆರುಗನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಶಿಕ್ಷಣ ಮುಗಿಸಿದ ತಕ್ಷಣ ನಮ್ಮ ದೇಶದ ಚಟುವಟಿಕೆ ತೋರಿಸ್ಕೊಬೇಕು, ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ, ಸಮಾಜದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಬೇಕು. ಅದಕ್ಕೆ ಅವ್ರನ್ನ ರೂಪಿಸುವಂಥದ್ದು, ಜೊತೆಯಲ್ಲಿ ಅವರಿಗೆ ಒಂದು ಸಂಘಟನೆ ಮಾಡುವಂತಹ ಭಾವನೆಯನ್ನು ಅವರು ಬೆಳೆಸುವಂಥದ್ದು, ಭಾಳ ಮುಖ್ಯವಾಗಿ ನಾಯಕತ್ವ ಗುಣವನ್ನು ಬೆಳೆಸುವಂಥದ್ದು. ನಾಯಕತ್ವ ಗುಣ ಅಂದ ತಕ್ಷಣ ನಾವು ಭೂಮಿ ನಿಂತ್ಕೊಂಡು ಎಲ್ಲರೂ ಕಂಟ್ರೋಲ್ ಮಾಡೋದು ಅಥವಾ ಯಾವುದೋ ಪದವಿ ಪಡೆಯೋದಿಲ್ಲ. ನಮ್ಮ ಕಣ್ಣು ಮುಂದೆ ಇರುವಂಥ ಸಮಸ್ಯೆ ಪರಿಹಾರ ಹುಡುಕುವಂಥ ಕೆಲಸ ಮಾಡ್ತಿದ್ವಿ ಅಂದರೆ ನಮ್ಮದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅದು ನೋಡಿ ತುಂಬ ಸುಮ್ಮನಾಗ್ತಿರ್ತಾರೆ. ನಾವು ಸಮಾಜದಲ್ಲಿ ಹಲವಾರು ಸಮಸ್ಯೆ ನೋಡ್ತೀವಿ, ಅದು ನೋಡಿ ಜನ ಸುಮ್ಮನಾಗಿರ್ತಾರೆ. ಬಟ್ ಅದ್ರ ಬಗ್ಗೆ ಒಂದು ಇನಿಷಿಯೇಟಿವ್ ತಗೊಂಡು ಇದಕ್ಕೇನು ಪರಿಹಾರ ಹುಡುಕೋದಪ್ಪ, ಯಾರ ಹತ್ರ ಹೋಗ್ಬೇಕು, ಯಾರು ಸೇರಿಸಬೇಕು ಅನ್ನೋ ಪ್ರಯತ್ನ ಏನು ಮಾಡ್ತಾರೆ, ಅವ್ರನ್ನ ನಾವು ನಾಯಕ ಅಂತ ಗುರುತಿಸ್ಬೋದು. ನಾವೀಗ ವಿದ್ಯಾರ್ಥಿ ಪರಿಷತ್ತಲ್ಲಿ ಯಾರಿದ್ದಾರೆ ಇದನ್ನು ನಾನೊಂದು ಮನವಿ ಮಾಡೋದೇನೆಂದರೆ ಸಂಘಟನೆ ಹೆಚ್ಚು ಬೆಳೆಸಬೇಕಾಗುತ್ತೆ. ಪ್ರಪಂಚ ಮಟ್ಟದಲ್ಲಿ ಅತಿ ದೊಡ್ಡ ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್. ಆದರೂ ಕೂಡ ಅದು ಪೂರ್ಣ ಮಟ್ಟದಲ್ಲ. ಪೂರ್ಣ ಮಟ್ಟ ಅಂದರೆ ನಾವು ಬೆಳೆಸ್ತಾ ಹೋದಾಗ ಸಂಘಟನೆ ಇದರಲ್ಲಿ ಯಾರು ವಿದ್ಯಾರ್ಥಿಗಳು ಯಾರು ಮೆಂಬರ್ ಆಗಿರ್ತಾರೆ ಓದ್ತಿರುವಂಥ ವಿದ್ಯಾರ್ಥಿ ಅವ್ರು ಓದಿದ ತಕ್ಷಣ ನಾವು ಸಂಘಟನೆಯಿಂದ ಹೊರಗೆ ಹೋಗ್ತಾ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ವಿದ್ಯಾರ್ಥಿನಿಗೋ ಅಥವಾ ವಿದ್ಯಾರ್ಥಿಗಳಿಗೋ ಏನೋ ತೊಂದರೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಫಸ್ಟು ಧ್ವನಿ ಎತ್ತದೆ ವಿದ್ಯಾರ್ಥಿ ಪರಿಷತ್ ಅಂತ ಹೇಳೋಕೆ ಬಹಳ ಹೆಮ್ಮೆ ಆಗಿದೆ. ಹಾಗೆ ಈ ತರ ಅನೇಕ ಒಂದು ಉದಾಹರಣೆಗಳು ನಮ್ಗೆ ಕೇಳಿದ್ದಾರೆ. ಧರ್ಮ, ಜಾತಿ ಮತ್ತೆ ಪೊಲಿಟಿಕ್ಸ್ ಯಾವುದು ಕೂಡ ಇದ್ರ ಮಧ್ಯೆ ಬರ್ದೇನೆ ಒಂದು ಕೆಲಸ ಮಾಡ್ತಿದೆ ಅಂತ ಹೇಳೋದಂದ್ರೆ ಅದು ವಿದ್ಯಾರ್ಥಿ ಪರಿಷತ್ ಮಾತ್ರ. ನಮ್ಮ ಒಂದು ವರ್ಲ್ಡ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಈ ತರ ಒಂದು ಸ್ಪೇಸ್ ಸಿಗೋದಾಗ್ಲಿ, ನಾಯಕತ್ವ ರೂಪಿಸೋದಾಗಿರ್ಲಿ, ಏನೇ ಆದ್ರೂ ಈ ತರ ಗುರುಗಳಾಗಿರ್ತಾರೋ ಹೇಳ್ಕೊಡ್ತಾರೆ. ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಹಿಂದೆ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಿರೋಂಥವ್ರು ಪ್ರಾಂಶುಪಾಲರಾಗಿರ್ಬೋದು, ಉಪನ್ಯಾಸಕರು. ಎಷ್ಟೋ ವಿದ್ಯಾರ್ಥಿ ಪರಿಷತ್ತಲ್ಲಿ ಈಗಲೂ ಕೂಡ ತಮ್ಮ ವೈಯಕ್ತಿಕ ಜೀವನದ ಜೊತೆಗೆ ಸಾಮಾಜಿಕ ಜೀವನವನ್ನು ಒಟ್ಟಿಗೆ ತಗೊಂಡೋಗ್ತಾ ಇರೋಂಥವ್ರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ನಾಗರಾಜ್, ಕಾರ್ಯಕರ್ತ ಗಿರೀಶ್ ಮಾತನಾಡಿದರು. ತಿಮ್ಮಶೆಟ್ಟಿ, ಉಪನ್ಯಾಸಕ ಮಹೇಶ್, ಎಸಿ ನಿರಂಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಡಿಕೆ ಸುಮಲತಾ ವಾದ ವಿವಾದ ಜನರಿಗೆ ಮನರಂಜನೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಎಚ್ಕೆ ಕುಮಾರಸ್ವಾಮಿ. ಇದನ್ನು ನಿಲ್ಲಿಸುವುದು ಒಳಿತು ಎಂದು ಸಲಹೆ ನೀಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷರು. ಅರಕಲಗೂಡಿನ ಗಂಗೂರು ಜೀತ ಮುಕ್ತರಿಗೆ ಆಹಾರದ ಕಿಟ್ ವಿತರಣೆ ನೀಡಿದ ಜಮೀನು ಬಿಟ್ಟು ಸಮಸ್ಯೆ ತಂದುಕೊಂಡ 99 ಕುಟುಂಬಗಳು. ಹಠ ಬಿಟ್ಟು ಬೇರೆ ಕಡೆ ಭೂಮಿ ಪಡೆಯಲು ಶಾಸಕ ಎಟಿ ರಾಮಸ್ವಾಮಿ ಸಲಹೆ. ಕೊರೋನಾ ಕಾಲದಲ್ಲಿ ಆದಿಚುಂಚನಗಿರಿ ಶ್ರೀಮಠದಿಂದ ಉತ್ತಮ ಕಾರ್ಯ. ರಾಜ್ಯಾದ್ಯಂತ 1 ಲಕ್ಷ ಆರೋಗ್ಯ ಕಿಟ್ ವಿತರಣೆ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.